ಹರೇ ಶ್ರೀನಿವಾಸ. ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನಮೋಸ್ತು ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯೋऽन्तಃ ಪ್ರವಿಶ್ಯ ಮಮ ವಾಚೈಮಾಂ ಪ್ರಸುಪ್ತಾ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಸ್ತಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯಮಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಸನ್ನಮಾಮಿ. ಜಯತಿ ಹರಿರಚಿಂತಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿಲಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋಲಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಗ್ರಂಥಂ ಮುದೀರಯೇತ್. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗ್ಯತಾಮಜಾಡ್ಯಂ ವಕ್ಪಟುತ್ವಂಚ ಹನುಮಸ್ಮರಣಾದ್ ಭವೇತ್. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ್ಯಾವ ನಿಮಗಾ ನಮಃ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್. ನಮಃ ಶ್ರೀಮನ್ಮಧ್ವ ಪ್ರದಿಶು ಸುದೃಶನ್ನೋ ಜಯ ಜಯ. ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋದ್ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಪ್ರಹತೀಂ ಶಾಶ್ವತೀಮಾಶುದೇವ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾಂ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಭೂ ಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಅಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಿಂಚಿತ ಮನೋರಥ. ಚಿತ್ರೈಪದೈಶ್ಚ ಗಂಭೀರೈವಾಕ್ಯೈರ್ಮಾನೈರ್ಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾಧಿದ್ವಾಂದರವಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದರ ಅಡಿಗಾವರದಲ್ಲಿ ನಮಸ್ಕಾರ ಮಾಡ್ತಾ ಎಲ್ಲ ಗುರು ಹಿರಿಯರಿಗೆ ನಮಸ್ಕರಿಸಿ, ಇವತ್ತಿನಿಂದ ನಮ್ಮ ಪ್ರವಚನ ಮಾಲಿಕೆಯ ಚಿಂತನೆಯಲ್ಲಿ ಇವತ್ತಿನಿಂದ ಇನ್ನು 16 ದಿನಗಳ ಕಾಲ ನಾವು ಮಧ್ವವಿಜಯದ ಅವಲೋಕನ ಮಾಡ್ತೇವೆ. ಶ್ರೀ ಮಧ್ವವಿಜಯ ಆಚಾರ್ಯ ಮಧ್ವರ ಜೀವನ ಚರಿತ್ರೆ. ಈ 16 ದಿನ ಯಥಾಶಕ್ತಿ ನಿತ್ಯದಲ್ಲಿ ಒಂದೊಂದು ಸರ್ಗ, ಹಾಗೆ 16 ಸರ್ಗ ಇದೆ ಮಧ್ವವಿಜಯದಲ್ಲಿ ಆಚಾರ್ಯ ಮಧ್ವರ ಜೀವನ ಚರಿತ್ರೆಯಲ್ಲಿ. ಆ 16 ಸರ್ಗವು ಒಂದೊಂದು ದಿನ ಯಾವತ್ ಶಕ್ತಿ ಅವಲೋಕನ ಮಾಡ್ತೇವೆ. ಅದು ಹೇಳ್ತಾರಲ್ಲ ಬರ್ಡ್ಸ್ ಐ ಅಂತ, ಬರ್ಡ್ಸ್ ವ್ಯೂ. ಸುಮ್ಮನೆ ಒಂದು ಅವಲೋಕನ ಮಾಡೋದು. ಯಾಕೆಂತಂದರೆ ಸುಮಾರು 4-5 ಸಾವಿರ ಶ್ಲೋಕಗಳ ಉಳ್ಳಿರುವಂತಹ ಇದೊಂದು ಮಹತ್ತರವಾದಂತಹ ಕೃತಿ ಪ್ರಾಯ 16 ದಿನ ಸಾಲಲ್ಲ. ಹೇಳಬೇಕು ಅಂತಂದರೆ ನಮಗೆ 16 ಜನ್ಮವೂ ಸಾಲಲ್ಲ ಆಚಾರ್ಯ ಮಧ್ವರ ಜೀವನ ಚರಿತ್ರೆಯ ಅವಲೋಕನ ಮಾಡಲಿಕ್ಕೆ. ಅಂತಹ ಜೀವನ ಚರಿತ್ರೆ ಇನ್ನೇನು 2 ದಿನದಲ್ಲಿ ಮಾಘ ಮಾಸ ಶುರುವಾಗುತ್ತೆ. ಅಂದರೆ ಮಾಘ ಮಾಸ ಅಂತಂದರೆ ಆಚಾರ್ಯರ ಮಾಸ. ಅದು ಮಾಘ ಮಾಸಕ್ಕಿಂತ 2 ದಿನ ಈ ಕಡೆ, ಮತ್ತೆ ಮಾಘ ಮಾಸದಲ್ಲಿ ಯಥಾಶಕ್ತಿ ಶ್ರೀ ಮಧ್ವವಿಜಯದ ಅವಲೋಕನವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ.
ಆಚಾರ್ಯ ಮಧ್ವರು ಮಾಘ ಮಾಸದಲ್ಲಿಗೆ ಬದರಿಗೆ ತೆರಳಿದರು. 19 ವರ್ಷಾಣಿ ಭೂತ್ವಾ ಮಾನುಷ ದೃಷ್ಟಿಕ ಪಿಂಗಳಾಬ್ದೆ ಮಾಘಶುದ್ಧ ನವಮ್ಯಾಂ ಬದರೀಂ ಯಯೌ ಅಂತ. 79 ವರ್ಷಗಳ ಕಾಲ ನಮ್ಮ ಒಟ್ಟಿಗೆ ಅಂತಂದರೆ ಜನರಿಗೆ ಕಾಣಿಸಿಕೊಂಡು ಇದ್ದು 79ನೇ ವಯಸ್ಸಿನಿಗೆ ಮಾಘಶುದ್ಧ ನವಮಿ ಎಂದು ಆಚಾರ್ಯರು ಬದರಿಗೆ ತೆರಳಿದರು. ಈ 19 ವರ್ಷಾಣಿ ಭೂತ್ವಾ ಮಾನುಷ ದೃಷ್ಟಿಕ ಈ ಮಂತ್ರ ನಮಗೆ ಅಣುಮಧ್ವ ಚರಿತದಲ್ಲಿ ಸಿಗುತ್ತೆ. ಪ್ರಾಯ ಈ ಒಂದು ಏನು ದಾಖಲೆ ಇದೆ ಅಣುಮಧ್ವ ಚರಿತ ಬಿಟ್ಟು ಬೇರೆ ಎಲ್ಲೂ ಸಿಗಲ್ಲ. ಅಂತಂದರೆ ಇದು ಸಾರ್ವತ್ರಿಕವಾಗಿ ಎಲ್ಲರೂ ಒಪ್ಪಿರುವಂತಹ ಇದು. ಆಚಾರ್ಯರು 79 ವರ್ಷಗಳ ಕಾಲ ಭೂಮಿಯಲ್ಲಿ ಇದ್ದರು. ಆಮೇಲೆ ಇನ್ನೂ ಅವತಾರ ಸಮಾಪ್ತಿ ಮಾಡಿಲ್ಲ, ಅವರು ಬದರಿಗೆ ತೆರಳಿದರು ಅಂತ ಈ ಗ್ರಂಥ ಹೇಳುತ್ತೆ. 79 ವರ್ಷಗಳ ಕಾಲ ಆಚಾರ್ಯರ ಜೀವನದ ಪಯಣ ಈ ನಮ್ಮ ಮುಂದಿಗಾಯಿತು ಅಂದರೆ ಜನರಿಗೆ ಕಾಣಿಸಿಕೊಂಡರು ಅವರು. ಮಾಘ ಮಾಸದಲ್ಲಿ ನಾವು ಆಚಾರ್ಯರ ಅವರ ಜೀವನ ಚರಿತ್ರೆ ಆಯಿತು, ಮತ್ತು ಆಚಾರ್ಯರ ಸಂದೇಶ ಏನು ಮಾನವ ಜನಾಂಗಕ್ಕೆ, ಅದನ್ನು ನಾವು ನಿರಂತರವಾಗಿ ನೋಡ್ತಾ ಹೋಗಬೇಕು. ಬರೀ ಮಾಘ ಮಾಸದಲ್ಲಿ ಮಾತ್ರ ಆಚಾರ್ಯರ ಬಗ್ಗೆ ಚಿಂತನೆ ಮಾಡಿ ಆಮೇಲೆ ಬಿಟ್ಟು ಬಿಡೋದಿಲ್ಲ. ನಿರಂತರವಾಗಿ ಆಚಾರ್ಯರ ಸಂದೇಶ ಮಾನವ ಜನಕ್ಕೆ ಮತ್ತು ಮಧ್ವ ವಿಜಯದ ಚಿಂತನೆ. ಪ್ರಾಯ ಮಧ್ವ ವಿಜಯದಷ್ಟು ಒಂದು ಶಿಖರಪ್ರಾಯವಾದಂತಹ ಬಯೋಗ್ರಫಿ ನಮ್ಮ ಇತಿಹಾಸದಲ್ಲೇ ಇಲ್ಲ. ನಾನು ಮುಂದೆ ಆ ಮಧ್ವ ವಿಜಯಕ್ಕೆ ಶುರು ಮಾಡೋಕ್ಕಿಂತ ಮುಂಚೆ ಮಧ್ವ ವಿಜಯ ಅದರ ಬಗ್ಗೆ ಒಂದೆರಡು ಮಾತು ಹೇಳಿ ಪ್ರಸ್ತಾವನೆ ಮಾಡಿ ನಾನು ಮಧ್ವ ವಿಜಯಕ್ಕೆ ಹೋಗ್ತೇನೆ. ಒಂದು ತಪ್ಪು ಕಲ್ಪನೆ ಇದೆ, ಏನಂತಂದರೆ ಆಚಾರ್ಯರು ಅನಂತಾಸನ ಸನ್ನಿಧಾನದಲ್ಲಿ ಐತರೇಯ ಪ್ರವಚನ ಮಾಡಬೇಕಾದರೆ ಪುಷ್ಪವೃಷ್ಟಿ ಆಯಿತು, ಪುಷ್ಪವೃಷ್ಟಿಯಲ್ಲಿ ಆಚಾರ್ಯರು ಅಲ್ಲಿ ನಮಗೆ ಕಾಣಿಸಲಿಲ್ಲ ಅಂತ ಒಂದು ತಪ್ಪು ಕಥೆ ಇದೆ. ಇದು ಶುದ್ಧಾಂಗ ಶುದ್ಧ ತಪ್ಪು. 100ಕ್ಕೆ 100ರಷ್ಟಲ್ಲ, 100ಕ್ಕೆ 110ರಷ್ಟು ಇದು ತಪ್ಪು ಕಥೆ. ಆಚಾರ್ಯರು ಐತರೇಯ ಉಪನಿಷತ್ ಪ್ರವಚನ ಮಾಡಬೇಕಾದರೆ ಪುಷ್ಪವೃಷ್ಟಿ ಆಯಿತು. ಆದರೆ ಪುಷ್ಪವೃಷ್ಟಿ ಆದ ಮೇಲೆ ನಾರಾಯಣ ಪಂಡಿತಾಚಾರ್ಯರು, ಯಾರು ಈ ಮಧ್ವ ವಿಜಯದ ಗ್ರಂಥಕಾರರಿದ್ದಾರಲ್ಲ, ಅವರೇ ಈ ಮಧ್ವ ವಿಜಯಕ್ಕೆ ಒಂದು ಟೀಕೆ ಬರೆದಿದ್ದಾರೆ, ಭಾವಪ್ರಕಾಶಕ ಅಂತ. ಅದರಲ್ಲಿ ಹೇಳ್ತಾರೆ, ಆಚಾರ್ಯರ ಕೊರಳಲ್ಲಿ ದೇವಲೋಕದ ತುಳಸಿಯ ಮಾಲೆ ಇತ್ತು ಅಂತ, ತುಳಸಿ ಛಟಯ ಅಂತ ಹೇಳ್ತಾರೆ. ಅಲ್ಲ, ದೇವಲೋಕದ ತುಳಸಿ ಮಾಲೆ ಆಚಾರ್ಯರ ಕೊರಳಲ್ಲಿ ಇತ್ತು ಅಂತಂದ್ರೆ ಆಚಾರ್ಯ ಎಲ್ಲರಿಗೂ ಕಾಣಿಸಿರ್ಬೋದು, ಅದು ಹೇಗೆ ಆಚಾರ್ಯರು ಕಾಣಿಸಲ್ಲ ಅಂತ ಹೇಳ್ತಾರೆ. ಅದು ಒಂದು ಶುದ್ಧಾಂಗ ಶುದ್ಧಂತಹ ಒಂದು ತಪ್ಪು ಕಥೆ. ಎಲ್ಲರಿಗೂ ಅದು ಗೊತ್ತಿದೆ, ಆಚಾರ್ಯರು ಅದೃಶ್ಯರಾದರು ಅಂತ. ಯಾಕೆ ಅದು ಬಂತು ಅಂತಂದ್ರೆ, ವಾದಿರಾಜರು ಒಂದು ಕಡೆ ಹೇಳ್ತಾರೆ, ಅದೃಶ್ಯ ರೂಪ್ಯ ಪೀಠೇಸ್ತು ದೃಶ್ಯೋಸ್ತು ಬದರಿ ತಳೆ ಅಂತ. ಆಚಾರ್ಯರು ನಮ್ಮ ಮುಂದೆ ಅಂದ್ರೆ ರೂಪ್ಯಪೀಠ ಅಂದ್ರೆ ಉಡುಪಿ ಅನಂತಾಸನ ಸನ್ನಿಧಾನ ಅಂದ್ರೆ ಉಡುಪಿಯಲ್ಲಿ ಅದೃಶ್ಯರಾಗಿ ಬದರಿಯಲ್ಲಿ ಇನ್ನೂ ದೃಶ್ಯರಾಗಿದ್ದಾರೆ. ವ್ಯಾಸಾಶ್ರಮದಲ್ಲಿ ಇನ್ನೂ ಆಚಾರ್ಯರು ಇದ್ದಾರೆ ಅಂತ ಆ ಒಂದು ಶ್ಲೋಕದ ಅರ್ಥ ಆಗತ್ತೆ. ಈ ಕಥೆಯಿಂದ ಆಚಾರ್ಯ ಮಧ್ವರ ಜೀವನ ಚರಿತ್ರೆಗೆ ಒಂದು ನಾವು ಘೋರವಾದಂತಹ ಅಪಚಾರ ಮಾಡ್ತೀವಿ. ಯಾಕೆ ಅಂತಂದ್ರೆ ಈ ಅಡಗೋಲಜ್ಜಿ ಕಥೆಗಳನ್ನೇ ನಾವು ಕಟ್ಟಿ ನಮ್ಮ ಶಾಸ್ತ್ರ ಮತ್ತೆ ನಮ್ಮ ಆಚಾರ್ಯರನ್ನು ದೊಡ್ಡದು ಮಾಡೋದು ಬೇಡ. ಯಾಕೆ ಅಂತಂದ್ರೆ ನಾನು ಆಗಲೇ ಹೇಳಿದ್ದೆ, ನಾರಾಯಣ ಪಂಡಿತಾಚಾರ್ಯರೇ ಮಧ್ವ ವಿಜಯಕ್ಕೆ ಟೀಕೆ ಬರೆದು ಅವರೇ ಅದರಲ್ಲಿ ಹೇಳ್ತಾರೆ, ಆಚಾರ್ಯರ ಕೊರಳಲ್ಲಿ ತುಳಸಿ ಮಾಲೆ ಕಾಣಿಸಿತ್ತು ಎಲ್ರಿಗೂ ಅಂತೆ. ಆಗ ಒಂದು ದಿನ ಅಂತಂದ್ರೆ ಅದು ಒಂದು ನಡೆದ ಘಟನೆ. ಆದರೆ ಮಾಘಶುದ್ಧ ನವಮಿ ಎಂದು ಆಚಾರ್ಯರು ಬದರಿಗೆ ತೆರಳಿದರು ಅನ್ನೋದರಲ್ಲಿ ಯಾವುದೇ ವಿವಾದ ಇಲ್ಲ. 19 ವರ್ಷಾಣಿ ಭೂತ್ವಾ ಮಾನುಷ ದೃಷ್ಟಿಕ ಪಿಂಗಳಾಬ್ದೆ ಮಾಘಶುದ್ಧ ನವಮ್ಯಾಂ ಬದರೀಂ ಯಯೌ. 79 ವರ್ಷಗಳ ಕಾಲ ಇದ್ದು ಮನುಕುಲವನ್ನು ಉದ್ಧಾರ ಮಾಡಿ ತತ್ವವಾದ ಆಚಾರ್ಯರ ಸಿದ್ಧಾಂತದ ಹೆಸರು ದ್ವೈತ ಅಂತ ಹೇಳ್ತೀವಿ. ನಾನು ಅದರ ಮುಂದೆ ದ್ವೈತದ ಅರ್ಥವನ್ನು ಹೇಳ್ತೀನಿ. ಆದರೆ ಆಚಾರ್ಯರ ಸಿದ್ಧಾಂತ ತತ್ವವಾದ, ಮೋನೋಥೀಸಮ್ ಅಂತ ಹೇಳ್ತೀವಿ. ಶಂಕರರ ವಾದ ಮಾಯಾವಾದ, ಅದು ಮೋನೋಸೈಕಿಸಮ್. ಸೊ ಹಾಗೆ ನಾವು ಆಚಾರ್ಯರ ತತ್ವವಾದವನ್ನು ಯಥಾಶಕ್ತಿ ಮಾಘ ಮಾಸದಲ್ಲಿ ಆಯಿತು, ನಮ್ಮ ಜೀವನದಲ್ಲಿ ಆಯಿತು, ನಾವು ಅದನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನಾನು ಮಧ್ವ ವಿಜಯಕ್ಕೆ ನಾನು ಹೋಗ್ತೇನೆ. ಅಂತಂದರೆ ಮುಖ್ಯವಾಗಿ ಮಧ್ವನವಮಿ ಅದು ಯಾವ ದಿನ ಅಂತ ಪರಿಗಣನೆ ಮಾಡಲಿಕ್ಕಾಗಲ್ಲ. ಅಂತಂದರೆ
ಅದು ಏನು ಸುದಿನವೋ ಅಥವಾ ಒಂದು ದುಃಖದ ದಿನವೋ ಅಂತಂದರೆ ನಮ್ಮನ್ನು ಆಚಾರ್ಯರು ಬಿಟ್ಟು ಹೋದ ದಿನ ಅದು ಮಧ್ವನವಮಿ. ನಾವು ಅದನ್ನು ವಿಜೃಂಭಣೆಯಿಂದ ಆಚರಿಸ್ತೀವಿ. ಆಗಲಿ, ಅದು ಭಗವಂತನ ಪ್ರೀತಿಗಾಗಿ ನಾವು ಮಾಡ್ತೇವೆ, ಆಚಾರ್ಯರ ಪ್ರೀತಿಗಾಗಿ. ಆದರೆ ಮಧ್ವನವಮಿ ದಿವಸ ಮಾತ್ರ ನಮ್ಮನ್ನು ಬಿಟ್ಟು ಆಚಾರ್ಯರು ಬದರಿಗೆ ತೆರಳಿದರು. ಅಂತಹ ಈ ಪವಿತ್ರವಾದಂತಹ ಗ್ರಂಥ 16 ಸರ್ಗೆಯಲ್ಲಿದೆ. ಆ 16 ಸರ್ಗೆ ನಾವು ಯಥಾಶಕ್ತಿ 16 ದಿನ, ಇವತ್ತಿನಿಂದ ಇನ್ನು 1ನೇ ತಾರೀಕು, ಫೆಬ್ರವರಿ 1ನೇ ತಾರೀಕುವರೆಗೂ ನಾವು ಇದರ ಬಗ್ಗೆ ಅವಲೋಕನ ಮಾಡೋಣ. ಅದೇ ಈ ಮಧ್ವ ವಿಜಯವನ್ನು ಹರಿವಾಯು ಗುರುಗಳು, ಮುಖ್ಯವಾಗಿ ರಾಜರು ಮತ್ತು ರಾಘವೇಂದ್ರ ಸ್ವಾಮಿಗಳು ಇದನ್ನು ನಡೆಸಿಕೊಡಬೇಕು ಅಂತ ಅವರಿಗೆ ಪ್ರಾರ್ಥನೆ ಮಾಡ್ತಾ ನಾನು ಈ ಮಧ್ವ ವಿಜಯಕ್ಕೆ ಪ್ರವೇಶ ಮಾಡುತ್ತೇನೆ. ಮಧ್ವ ವಿಜಯ, ನಾನು ಆಗಲೇ ಹೇಳಿದಂಗೆ, ಇದು ಆಚಾರ್ಯ ಮಧ್ವರ ಜೀವನ ಚರಿತ್ರೆ. ಇದನ್ನು ಬರೆದವರು ನಾರಾಯಣ ಪಂಡಿತಾಚಾರ್ಯರು. ಅಂತಂದರೆ ಮತಾಚಾರ್ಯರ ಬಗ್ಗೆ ಅವರ ಜೀವನ ಚರಿತ್ರೆಯನ್ನು ಬರೆದಿಡುವ ಒಂದು ಪ್ರತೀತಿ ಇರಲಿಲ್ಲ. ಯಾಕೆ ಅಂತಂದರೆ, ನಿಮಗೆ ಉದಾಹರಣೆಗೆ ಅಂತಂದರೆ ಅನೇಕ ಶಂಕರ ವಿಜಯಗಳು ಬಂದಿದೆ. ಶಂಕರ ವಿಜಯ 10 ಶಂಕರ ವಿಜಯಗಳು ಬಂದಿದೆ. ಅವೆಲ್ಲವೂ ಕೂಡ ಆಚಾರ್ಯ ಮಧ್ವರ ಜೀವನ ಚರಿತ್ರೆ ಬಂದ ಮೇಲೆ ಬಂದಿರೋದು. ನಾರಾಯಣ ಪಂಡಿತಾಚಾರ್ಯರು ಆಚಾರ್ಯರ ಸಮಕಾಲೀನವರೇ ಬರೆದಿಟ್ಟಿದ್ದು ಇದು ಗ್ರಂಥ. ಇದು ಅಂತಂದರೆ ಆಚಾರ್ಯರ ದಿನಚರಿ, ಆಚಾರ್ಯರ ಒಂದು ಅವರ ನಡೆನುಡಿಯನ್ನು ನೋಡಿ ಅವರು ಈ ಗ್ರಂಥವನ್ನು ಬರೆದರು. ಆಚಾರ್ಯರಿಗಿಂತ ನಾರಾಯಣ ಪಂಡಿತಾಚಾರ್ಯ ಸಣ್ಣವರು. ಆಚಾರ್ಯರಿಗೆ ಒಂದು 50 ವಯಸ್ಸು ಇತ್ತು ಅಂತಂದರೆ ಇವರಿಗೆ ಸುಮಾರಾಗಿ ಒಂದು 20 ವರ್ಷದ ಪ್ರಾಯದ ಹುಡುಗ ನಾರಾಯಣ ಪಂಡಿತಾಚಾರ್ಯರು. ಚಿಕ್ಕವರಿದ್ದಾಗ ಆಚಾರ್ಯರ ಚಟುವಟಿಕೆ, ಆಚಾರ್ಯರ ಒಂದು ಸಿದ್ಧಾಂತದ ಪ್ರಚಾರ ಅದು ಅವರಿಗೆ ಬಹಳ ಪ್ರಭಾವ ಮಾಡಿತ್ತು ನಾರಾಯಣ ಪಂಡಿತಾಚಾರ್ಯರಿಗೆ. ಅದಕ್ಕಾಗಿ ಅವರು ಇದು ಒಂದು ಆಚಾರ್ಯರ ಜೀವನ ಚರಿತ್ರೆ ಬರೆದಿಡಬೇಕು ಅಂತ ಹೇಳಿ ಅವರು ಇದನ್ನು ಇದು ಬಯೋಗ್ರಫಿ ಮಾಡಿ ನಮಗೆ ಕೊಟ್ಟರು. ಆಚಾರ್ಯರು ಕಾಸರಗೋಡಿಗೆ ಹೋಗಿರ್ತಾರೆ ಅಂತಂದರೆ, ನಾನು ಕಥೆಯ ಒಂದು ಬಿಡಿಯಾಗಿ ಅಂದರೆ ಕಥೆಯ ಏನೇನು ಬರುತ್ತೆ ಅದು ಕೆಲವು ಹೇಳಿ ಆಮೇಲೆ ಮಧ್ವ ವಿಜಯಕ್ಕೆ ಹೋಗ್ತೇನೆ. ಆಚಾರ್ಯರು ಕಾಸರಗೋಡಕ್ಕೆ ಚಾತುರ್ಮಾಸಕ್ಕೆ ಹೋಗಿರ್ತಾರೆ. ಅಲ್ಲಿ ಒಂದು ವಿಷ್ಣುಮಂಗಲ ದೇವಸ್ಥಾನ ಇದೆ. ಅಲ್ಲೇ ತ್ರಿವಿಕ್ರಮ ಪಂಡಿತಾಚಾರ್ಯರ ಮನೆಯೂ ಇದೆ, ಕಾವು ಮಠ ಅಂತ ಹೇಳ್ತಾರೆ. ಅಲ್ಲಿ ಇನ್ನೂ ತ್ರಿವಿಕ್ರಮ ಪಂಡಿತಾಚಾರ್ಯರ ವಂಶಸ್ಥರು. ತ್ರಿವಿಕ್ರಮ ಆಚಾರ್ಯರ ಮಗನೇ ನಾರಾಯಣ ಪಂಡಿತಾಚಾರ್ಯರು, ಅವರೇ ಮಧ್ವ ವಿಜಯ ಬರೆದಿದ್ದು. ಅಲ್ಲಿ ಅವರನ್ನು ಬಹಳ ಸೂಕ್ಷ್ಮದಿಂದ ಆಚಾರ್ಯರನ್ನು ನೋಡ್ತಾರೆ. ಅವರು ನೋಡಿ ಈ ಒಂದು ಗ್ರಂಥ ರಚನೆಗೆ ಸ್ಫೂರ್ತಿಯಾಗತ್ತೆ. ಅಂತಂದ್ರೆ ಈ ಗ್ರಂಥದ ಬಗ್ಗೆ ನಾರಾಯಣ ಪಂಡಿತಾಚಾರ್ಯರೇ ಕೆಲವೊಂದು ಮಾತು ಹೇಳ್ತಾರೆ. ಅದು ಮುಖ್ಯವಾಗಿ ಅವರ ವ್ಯಾಖ್ಯಾನದಲ್ಲಿ, ಭಾವಪ್ರಕಾಶದಲ್ಲಿ ಅವರು ಹೇಗೆ ಹೇಳ್ತಾರಂತಂದ್ರೆ, ನಾನು ಈ ಗ್ರಂಥ ರಚನೆ ಮಾಡಲಿಕ್ಕೆ ಮುಖ್ಯವಾಗಿ ಕೆಲವೊಂದು ಏನು ಇನ್ಸಿಡೆಂಟ್ಸ್ ನಡೆದಿರುತ್ತೆ ಅದನ್ನ ಅವರು ಇದರಲ್ಲಿ ಕ್ಯಾಪ್ಚರ್ ಮಾಡ್ತಾರೆ. ಮಾಡಿದಾಗ ಅವರು ಹೇಳ್ತಾರೆ, 5-6 ಜನರು ಒಂದೇ ತರಹದ ಹೇಳಿದರೆ ಮಾತ್ರ ನಾನು ಇದರಲ್ಲಿ ದಾಖಲೆ ಮಾಡಿದ್ದೇನೆ. ಅಂತಂದ್ರೆ 6 ಜನ 6 ಥರ ಹೇಳಿದರೆ ನಾನು ದಾಖಲೆ ಮಾಡಿಲ್ಲ. ಅಂತಂದ್ರೆ 5-6 ಜನ ಅವರು ಏನು ಎಲ್ಲರೂ ಒಂದೇ ಹೇಳಿದ್ದು ಮಾತ್ರ ನಾನು ಮಧ್ವ ವಿಜಯದಲ್ಲಿ ದಾಖಲೆ ಮಾಡಿದ್ದೇನೆ. ಆಮೇಲೆ ನಿಮಗೆಲ್ಲ ಸಂಶಯ ಬರಬಹುದು, ಆಚಾರ್ಯರ ಅವತಾರಕ್ಕಿಂತ ಮುಂಚೆ ದೇವಲೋಕದಲ್ಲಿ ನಡೆದ ಸಂಭಾಷಣೆ, ಆಮೇಲೆ ದೇವತೆಗಳು ಮತ್ತು ದೇವತೆಗಳ ಪ್ರಾರ್ಥನೆ, ಅದು ಹೇಗೆ ನಾರಾಯಣ ಪಂಡಿತಾಚಾರ್ಯರಿಗೆ ಗೊತ್ತಾಯಿತು ಅಂತಂದ್ರೆ, ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ ಅದು ದೇವಗುಹ್ಯ ಅಂತ. ಅದು ದೇವಗುಹ್ಯ ಅದು ಹಿಂಗಾಗಿ ಅಂತಹ ಒಂದು ದೇವಗುಹ್ಯವನ್ನು ನಾನು ಇದರ ಒಳಗಡೆ ಹಾಕಿಲ್ಲ ಅಂತ ಹೇಳ್ತಾರೆ. ನಾನು ಅದು ಯಾವ್ದು ದೇವಗುಹ್ಯಗಳಂತ ನಿಮಗೆ ನಮ್ಮ ಮಧ್ವ ವಿಜಯ ಮುಂದೆ ಹೋದಾಗ ಬೇರೆ ಬೇರೆ ಸರ್ಗದಲ್ಲಿ ನಮಗೆ ಅದು ಗೊತ್ತಾಗತ್ತೆ. ಆಮೇಲೆ ಇನ್ನೂ ಒಂದು ಮಾತು ಹೇಳ್ತಾರೆ. ಕೆಲವರು ಈ ಯಾವುದೋ ಒಂದು ಇನ್ಸಿಡೆಂಟ್ ನಾರಾಯಣ ಪಂಡಿತಾಚಾರ್ಯ ಕೇಳಿದಾಗ ಅವರು ಹೇಳ್ತಾರೆ, ಇಲ್ಲ ಅಪ್ಪ ನಡೆದಿತ್ತು, ನಮಗೂ ಏನಾದ್ರ ಬಗ್ಗೆ ಹೇಳ್ತಾ ಇದ್ರು ದೊಡ್ಡವರು ಅಂತ ಹೇಳಿದಾಗ ಅಂತಹ ವಿಷಯವನ್ನೂ ಕೂಡ ಅವರು ಗ್ರಂಥದಲ್ಲಿ ಹಾಕಲಿಲ್ಲ, ಕ್ಯಾಪ್ಚರ್ ಮಾಡಲಿಲ್ಲ ಅವರು ಅದನ್ನ. ಆಮೇಲೆ ಕೆಲವೊಂದು ವಿಷಯ ಆಚಾರ್ಯರೇ ಹೇಳಿರ್ತಾರೆ. ಈಗ ಉದಾಹರಣೆಗೆ ಅನಂತಾಸನ ಸನ್ನಿಧಾನದಲ್ಲಿ ಒಂದು ದಿನ ಆಚಾರ್ಯರು ಪಾಠ ಪ್ರವಚನ ಮಾಡಬೇಕಾದ್ರೆ ಒಂದು ಕೃಷ್ಣ ಪಕ್ಷದ ರಾತ್ರಿಯಲ್ಲಿ ಬೆಳಕು ಬಿದ್ದು ಬಿಡುತ್ತೆ ಆಕಾಶದಲ್ಲಿ ಒಂದು ಯಾವುದೋ ತೇಜೋ ಮೂರ್ತಿ ಎಲ್ಲರಿಗೂ ಕಾಣಿಸುತ್ತೆ. ಅದು ಯಾರು ಅಂತ ಕೇಳಿದಾಗ ಆಚಾರ್ಯರು ಹೇಳ್ತಾರೆ, ನನ್ನ ಪ್ರವಚನವನ್ನು ಕೇಳಲಿಕ್ಕೆ ಶೇಷ ಬಂದಿದ್ದ ಅಂತ ಆಚಾರ್ಯರು ಹೇಳ್ತಾರೆ. ಆಚಾರ್ಯರ ಹೇಳಿರುವ ಮಾತು ಅದಕ್ಕೇನು ಪ್ರಮಾಣ ಇಲ್ಲ. ಆಚಾರ್ಯ ಸೂಕ್ತಾರ್ಥ ಸ್ವಯಮೇವ ಪ್ರಮಾಣ. ಅಂದ್ರೆ ಆಚಾರ್ಯರು ಹೇಳಿದ ಮೇಲೆ ಮುಗಿತು, ಅದನ್ನ ನಾವು ಮತ್ತೆ
ಪರೀಕ್ಷೆ ಮಾಡೋ ಹಂಗಿಲ್ಲ. ಆಚಾರ್ಯರು ಹೇಳಿದ ಮೇಲೆ ಅದು ನಿರ್ವಿವಾದವಾದಂತಹ ಒಂದು ಪಾಯಿಂಟ್ ಇರ್ಬೋದು, ಇನ್ಸಿಡೆಂಟ್ ಇರ್ಬೋದು. ಅಂತಹ ಕೆಲವೊಂದು ಘಟನೆಗಳನ್ನು ನಾನು ಮಧ್ವ ವಿಜಯದಲ್ಲಿ ಹಾಕಿದ್ದೇನೆ ಅಂತ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ನೋಡಿ, ನಾರಾಯಣ ಪಂಡಿತಾಚಾರ್ಯರ ಕಾಳಜಿ ಒಬ್ಬ ಇತಿಹಾಸಕಾರನಿಗೆ ಇರಬೇಕಾದ ಕಾಳಜಿ ಇದು. ಇತಿಹಾಸಕ್ಕೆ ನಾವು ಯಾವತ್ತೂ ಕೂಡ ಅಪಚಾರ ಮಾಡಬಾರದು. ಇತಿಹಾಸಕ್ಕೆ ಅಪಚಾರ ಮಾಡಿ ಯಾವ ಗ್ರಂಥಗಳನ್ನು ರಚನೆ ಆಗಬಾರದು. ಅದಕ್ಕೆ ಉದಾಹರಣೆ ನಮಗೆ ಮಧ್ವ ವಿಜಯ. ಸುಮಾರು ಸ್ವಲ್ಪ ಮಧ್ವ ವಿಜಯಕ್ಕಿಂತ ಮುಂಚೆ ನಾವು ಹೋದರೆ ಆಚಾರ್ಯರೇ ಇನ್ನೊಂದು ಹೇಳ್ತಾರೆ. ಆಚಾರ್ಯರ ತಂದೆ ತಾಯಿ ಹೆಸರು ಮಧ್ವ ವಿಜಯದಲ್ಲಿ ಹೇಳಲ್ಲ ಅವರು. ಇದು ಭಾರಿ ವಿಚಿತ್ರ. ಇದು ನಾರಾಯಣ ಪಂಡಿತಾಚಾರ್ಯರು ಆಚಾರ್ಯ ಮಧ್ವರ ತಂದೆ ತಾಯಿ ಹೆಸರೇ ಹೇಳಲ್ಲ ಅಂತಂದ್ರೆ, ಆದರೆ ಮಣಿಮಂಜರಿಯಲ್ಲಿ ಹೇಳಿದ್ದಾರೆ. ಮಣಿಮಂಜರಿಯಲ್ಲಿ ಶ್ರೀಮದ್ ಮಧ್ವ ವಿಜಯೋ ನಾರಾಯಣ ಪ್ರೋಕ್ತ ಅಂತ. ಅಂದ್ರೆ ನಾರಾಯಣ ಅಂತಂದ್ರೆ ಶ್ರೀಮನ್ ನಾರಾಯಣನೇ ಆಚಾರ್ಯರ ತಂದೆ ಅಂತಂದ್ರೆ, ಮಧ್ವ ವಿಜಯದಲ್ಲಿ ನಾರಾಯಣ ಭಟ್ರು ಮತ್ತೆ ವೇದವತಿ ಅಥವಾ ಸತ್ಯವತಿಯ ಹೆಸರು ಅವರು ಹೇಳಲ್ಲ, ತಂದೆ ತಾಯಿಗಳ ಹೆಸರೇ ಹೇಳಲ್ಲ. ಆಮೇಲೆ ಇನ್ನೊಂದು ಕೃಷ್ಣನ ಪ್ರತಿಷ್ಠೆ, ಕೃಷ್ಣನ ವಿಗ್ರಹ ಹೇಗೆ ಬಂತು ಅದನ್ನೂ ಕೂಡ ಹೇಳಲ್ಲ. ಕೃಷ್ಣನ ವಿಗ್ರಹ ಉಡುಪಿಗೆ ಬಂತು, ಆಚಾರ್ಯರು ಅದನ್ನು ಜಲಾಧಿವಾಸಕ್ಕೆ ಹಾಕಿದರು ಮಠದಲ್ಲಿ. ಅಲ್ಲಿಂದ ಶುರುವಾಗುತ್ತೆ ಕಥೆ. ಜಲಾಧಿವಾಸಕ್ಕೆ ಹಾಕಿದಾಗ ತನ್ನ ಎಲ್ಲಾ ಶಿಷ್ಯರು ಬಂದು ಆ ಕೃಷ್ಣನ ವಿಗ್ರಹವನ್ನು ಎತ್ತಿಕೊಂಡು ಗರ್ಭಗುಡಿಯಲ್ಲಿ ಪ್ರವೇಶ ಮಾಡಬೇಕು ಅಂತ ಪ್ರಯತ್ನ ಮಾಡಿದಾಗ ಆ ಕೃಷ್ಣನ ವಿಗ್ರಹ ಯಾರ ಕೈಯಿಂದಲೂ ಎತ್ತಲಿಕ್ಕಾಗಲಿಲ್ಲ. ಆಗ ಆಚಾರ್ಯರು ತಾಯಿಯಂತೆ ಬಂದು ಹೇಗೆ ಮಗುವನನ್ನು ಕರ್ಕೊಂಡು ಹೋಗ್ತಾರೆ ಹಾಗೆ ಕೃಷ್ಣನ ಒಂದು ಬಾಲ ವಿಗ್ರಹವನ್ನು ಕರೆದುಕೊಂಡು ಹೋಗಿ ಪ್ರತಿಷ್ಠೆ ಮಾಡಿದರು ಅಂತ ಹೇಳ್ತಾರೆ. ಅಂದರೆ ಕೆಲವು ದೇವಗುಹ್ಯಗಳು, ದೈವೀ ಘಟನೆ, ಅದಕ್ಕೆ ಅವರೇ ಹೇಳ್ತಾರೆ, ಅವರೇ ಭಾವಪ್ರಕಾಶದಲ್ಲಿ ಹೇಳ್ತಾರೆ, ಕೆಲವು ದೈವೀ ಘಟನೆ ನಾನು ಮಧ್ವ ವಿಜಯದಲ್ಲಿ ಹಾಕ್ಲಿಕ್ಕೆ ಹೋಗಿಲ್ಲ. ಯಾಕೆಂತಂದ್ರೆ ಆಚಾರ್ಯರ ಸಂಕಲ್ಪ ಅದೇ ಇತ್ತು. ನಮಗೆ ಈ ಕೃಷ್ಣನ ಕಥೆ ಗೊತ್ತಾಗೋದೇ ವಾದಿರಾಜರು ಬಂದ ಮೇಲೆ. ವಾದಿರಾಜರು ಹೇಳ್ತಾರೆ ನೋಡಿ, ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷ ಗೋಪಾಲ ಬಾಲ ಲಲನಾ ಕರಪೋದಿನಂಚ ವಾರ್ಧೀಂ ವಧೂಗ್ರಹ ಮಧ್ವನಾಥ ಯತ್ರಾತ್ರಿ ತದ್ ರಜತಪೀಠ ಪುರಂಗದಿಯ ಅಂತ ತೀರ್ಥ ಪ್ರಬಂಧದಲ್ಲಿ ವಾದಿರಾಜರು ಹೇಳ್ತಾರೆ. ಆ ವಾದಿರಾಜರ ಬರೋವರೆಗೂ ಇದು ಯಾರಿಗೂ ಗೊತ್ತಾಗಬಾರದು ಅನ್ನೋದು ಪ್ರಾಯ ಆಚಾರ್ಯರ ಸಂಕಲ್ಪ ಇತ್ತೇನೋ. ಹಾಗಾಗಿ ಕೆಲವು ದೈವೀ ಘಟನೆಯನ್ನು ಅವರು ನಾರಾಯಣ ಪಂಡಿತಾಚಾರ್ಯರು ಅಥವಾ ಕೆಲವು ದೇವಗುಹ್ಯ ಇರುವ ಘಟನೆಗಳನ್ನು ಮಧ್ವ ವಿಜಯದಲ್ಲಿ ಹಾಕಲಿಲ್ಲ. ಈಗ ಆಮೇಲೆ ಇನ್ನೊಂದು, ಆಚಾರ್ಯರಿಗೆ ಪೂರ್ಣ ಪ್ರಜ್ಞೆ ಅಂತ ಎಲ್ಲೂ ಮಧ್ವ ವಿಜಯದಲ್ಲಿ ಹೇಳಲ್ಲ. ಇದು ಭಾರಿ ಆಚಾರ್ಯರ ಆಶ್ರಮ ನಾಮಧೇಯ ಪೂರ್ಣ ಪ್ರಜ್ಞೆ, ಅದೆಲ್ಲರಿಗೂ ಗೊತ್ತಿದೆ. ಎಲ್ಲಾ ಕಡೆ ಪೂರ್ಣ ಬೋಧ, ಪೂರ್ಣ ಪ್ರಮತಿ, ಪೂರ್ಣೇಂದು ಅಂತ ಹೇಳ್ತಾರೆ. ಅಂತಂದ್ರೆ ಪ್ರಾಯ ಅದು ಮಂತ್ರತುಲ್ಯ. ಯಾಕೆಂತಂದ್ರೆ ಈಗ ನಾವು ರಾಘವೇಂದ್ರ ಸ್ತೋತ್ರದಲ್ಲಿ ಹೇಳ್ತೀವಿ ಶ್ರೀಪೂರ್ಣ ಬೋಧ ಗುರು ತೀರ್ಥ ಪಯೋಬ್ಧಿಪಾರ ಅಂತ ಹೇಳ್ತೀವಿ. ಅದು ಮಂತ್ರತುಲ್ಯ. ಮಂತ್ರಕ್ಕೆ ಒಂದೊಂದು ಸರ್ತಿ ಕೆಲವು ಆನುಪೂರ್ವಿಯಾಗಿ ನಾವು ಸ್ವಿಚ್ ಮಾಡಿಕೊಂಡು ಹೇಳ್ತೀವಿ. ಉದಾಹರಣೆಗೆ ಆಚಾರ್ಯರು ಗಣಪತಿಯ ಬಗ್ಗೆ ಹೇಳ್ತಾರೆ. ಗಣಪತಿಯ ಬಗ್ಗೆ ಹೇಳಿಬಿಡ್ಬೋದಿತ್ತು, ಕ್ಷಿಪ್ರ ಪ್ರಸಾದಾಯ ನಮಃ ಅಂತ, ಬೇಗ ಪ್ರಸಾದ ಕೊಡುವವನು ಅಂತ. ಆದರೆ ಆಚಾರ್ಯ ಏನು ಹೇಳಿದ್ರು, ಮೋನ ಯದಾಸ ಅಪ್ರಾಪ್ರೋಕ್ಷಿ ವ್ಯತ್ಯಸ್ಥೋ ವಿಘ್ನರಾಣವನು ಕ್ಷಿಪ್ರ ಪ್ರಸಾದಾಯ ನಮಃ ಅಂತ ಆಚಾರ್ಯರು ಹೇಳ್ತಾರೆ. ಹೀಗೆ ಇದು ಕೆಲವು ಪೂರ್ಣ ಬೋಧ ಅಥವಾ ಪೂರ್ಣ ಪ್ರಮತಿ ಯಾಕೆ ಬಳಸ್ತಾರೆ ಅನ್ನೋದು ಒಂದು ಉದಾಹರಣೆಗೆ. ಆಮೇಲೆ ಅನೇಕ ಶಂಕರ ವಿಜಯಗಳು ಬಂದಿದೆ. ಶಂಕರ ವಿಜಯ ನೋಡಿ ಎಷ್ಟು ಕಾಂಟ್ರಡಿಕ್ಟರಿ ಇದೆ ಅಂತಂದ್ರೆ, ಒಂದು ಶಂಕರ ವಿಜಯದಲ್ಲಿ ಶಂಕರಾಚಾರ್ಯರು ಬರೀ 32 ವರ್ಷ ಇದ್ರು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಆ ಶಂಕರಾಚಾರ್ಯರು 100 ವರ್ಷ ಇದ್ರು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಶಂಕರರು ಕಾಲಡಿಯಲ್ಲಿ ಹುಟ್ಟಿದ್ರು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಶಂಕರರು ಚಿದಂಬರದಲ್ಲಿ ಹುಟ್ಟಿದ್ರು ಅಂತ ಹೇಳ್ತಾರೆ. ಅಂತಂದ್ರೆ ಸಮಕಾಲೀನರು ಯಾರೂ ಬರೀಲಿಲ್ಲ ತಮ್ಮ ಮತಾಚಾರ್ಯರ ಜೀವನ ಚರಿತ್ರೆ. ಪ್ರಾಯ ನಾರಾಯಣ ಪಂಡಿತಾಚಾರ್ಯರು ಬಿಟ್ಟು ನಮಗೆ ರಾಮಾನುಜರ ಜೀವನ ಚರಿತ್ರೆ ಸಿಗಲ್ಲ. ಶಂಕರರ ಜೀವನ ಚರಿತ್ರೆ ಒಂದೇ ಇಲ್ಲ, ಸುಮಾರು ಶಂಕರ ವಿಜಯಗಳಿದೆ. ಒಂದು 10 ಶಂಕರ ವಿಜಯಗಳಿದೆ. ಆ 10 ಶಂಕರ ವಿಜಯದಲ್ಲಿ ಒಂದು ಶಂಕರ ವಿಜಯ ಇದ್ದಂಗೆ ಇನ್ನೊಂದಿಲ್ಲ, ಒಂದು ಹೇಳ್ದಂಗೆ ಇನ್ನೊಂದಿಲ್ಲ. ಆದರೆ ನಮ್ಮ ಮಾಧ್ವರಲ್ಲಿ ಇದೇನು ಶ್ರೀ ಮಧ್ವ ವಿಜಯ ಅನ್ನೋದೇನಿದೆ ಅಲ್ಲ, ಇದು ನಿರ್ವಿವಾದವಾದಂತಹ ಗ್ರಂಥವಾಗಿ ಉಳಿಯಿತು. ಇದು ಶಿಖರಪ್ರಾಯದಲ್ಲಿ ಇದರಂತಹ ಬಯೋಗ್ರಫಿ ಇನ್ನು ಹಿಂದೆ ಆಗಿಲ್ಲ, ಮುಂದೆ ಆಗೋದೂ ಇಲ್ಲ. ಯಾಕೆ ಅಂತಂದ್ರೆ ಎಲ್ಲರೂ ಇದಕ್ಕೆ ತಲೆಬಾಗಿಸಿ ನಾರಾಯಣ ಪಂಡಿತಾಚಾರ್ಯರ ಗ್ರಂಥಕ್ಕೆ ಮಧ್ವ ವಿಜಯಕ್ಕೆ ಎಲ್ಲರೂ ತಲೆಬಾಗಿಸಿ ಇದನ್ನು ಸ್ವೀಕಾರ ಮಾಡಿದರು. ನಾನು ಈ ಜೀವನ ಚರಿತ್ರೆಯ ಬಗ್ಗೆ ಇನ್ನೊಂದು ಘಟನೆ ಹೇಳಿ ಮುಂದಕ್ಕೆ ಹೋಗ್ತೀನಿ. ಕಲ್ಲಣನ ರಾಜತರಂಗಿಣಿ ನೀವೆಲ್ಲರೂ ಕೇಳಿರ್ತೀರ. ಕಲ್ಲಣ ರಾಜತರಂಗಿಣಿ ಅಂತ ಒಂದು ಆಟೋಬಯೋಗ್ರಫಿ ಬರೆದ. ಅದು ಏನಂತಂದ್ರೆ, ಕಾಶ್ಮೀರಿನಲ್ಲಿ ಎಲ್ಲ ರಾಜರ ಏನು ಒಂದು
ಅವರ ಡೈನೆಸ್ಟೀಸ್ ಇತ್ತು, ಅವೆಲ್ಲವೂ ಕೂಡ ಅವನು ಅದರ ಒಳಗಡೆ ಹಾಕ್ತಾನೆ. ಹಾಗೆ ಕಲ್ಲಣನಿನ ರಾಜತರಂಗಣಿಗಿಂತ ಇದು ಬಹಳ ಮಿಗಿಲಾದದ್ದು. ಯಾಕೆ ಅಂತಂದ್ರೆ ಇದರಲ್ಲಿ ಸಾಕಷ್ಟು ಶ್ಲೇಷಭಂಗಿಯಾಗಿ ಸಂಸ್ಕೃತ ಸಾಹಿತ್ಯದ ಕೆಲವೊಂದು ಮಂತ್ರಗಳಿದೆ ಇದರಲ್ಲಿ. ಅಂತಂದ್ರೆ ಒಂದೇ ಪುಟ್ಟು ಮಂತ್ರ ಇರುತ್ತೆ, ಅದರಲ್ಲಿ 3-4 ಭಗವಂತನ ಅವತಾರವನ್ನು ಹೇಳ್ತಾರೆ. ಒಂದೇ ಮಂತ್ರದಲ್ಲಿ ರಾಮನ ಚರಿತ್ರೆಯನ್ನು ಹೇಳ್ತಾರೆ. ಅಂತಹ ಶ್ಲೇಷಭಂಗಿ, ತುಂಬಾ ಮೆಟಫರ್ಸ್ ಯೂಸ್ ಮಾಡ್ತಾರೆ. ಅಂತಹ ಒಂದು ಇದು ಗ್ರಂಥ. ಪ್ರಾಯ ಸಂಸ್ಕೃತ ಸಾಹಿತ್ಯದಲ್ಲೇ ಇದು ಗ್ರಂಥ ಆಗಿಲ್ಲ. ಇದು ನಾವು ಮಧ್ವ ವಿಜಯ ಮುಖ್ಯವಾಗಿ ಯಾರಿಗೆ ಸಂಸ್ಕೃತ ಪ್ರಿಯರಿದ್ದಾರೋ ಅವರೆಲ್ಲರೂ ಅವಲೋಕನ ಮಾಡಬೇಕು. ಇದರಲ್ಲಿ ಕಾವ್ಯಶಾಸ್ತ್ರ ಇದೆ, ಶಾಸ್ತ್ರ ಇದೆ, ಆಮೇಲೆ ಇತಿಹಾಸದ ಕೂಡ ನಮಗೆ ಒಬ್ಬ ಮತಾಚಾರ್ಯನ ಇತಿಹಾಸ ನಮಗೆ ಇದರಲ್ಲಿ ಸಿಗುತ್ತೆ. ಆಮೇಲೆ ಈ ಒಂದು ನಿಟ್ಟಿನಲ್ಲಿ ನಾವು ಮಧ್ವ ವಿಜಯನ್ನು ನಾವು ಅವಲೋಕನ ಮಾಡಿದಾಗ ನಮಗೆ ಒಂದು ಆಚಾರ್ಯರ ಜೀವನ ಚರಿತ್ರೆಯ ಬಗ್ಗೆ ಗೊತ್ತಾಗತ್ತೆ. ಇಲ್ಲ ಅಂತಂದ್ರೆ ಸುಮ್ಮನೆ ನಾವು 16 ಸರ್ಗೆ ಪಾರಾಯಣ ಮಾಡಿ ಕೃಷ್ಣಾರ್ಪಣ ಅಂತ ಹೇಳೋದು ಅದು ಸ್ವಲ್ಪ ಅಸಮಂಜಸ ಅಂತ ನನ್ನ ವಾದ. ಮಧ್ವ ವಿಜಯದಲ್ಲಿ ಮೊದಲಿಗೆ ನಾನು ಮೊದಲನೇ ಸರ್ಗಕ್ಕೆ ಪ್ರವೇಶ ಮಾಡ್ತೀನಿ. ಮೊದಲನೇ ಸರ್ಗ, ಮೊದಲನೇ 2 ಮಂತ್ರದಲ್ಲಿ ನೋಡಿ, ನಾನು ಇನ್ನೊಂದು ಹೇಳಬೇಕು, ಎಲ್ಲಾ ಮಂತ್ರದ ವಿಶ್ಲೇಷಣೆಯನ್ನು ನಾನು ಮಾಡ್ತಾ ಹೋಗಲ್ಲ. ಐ ವಿಲ್ ಬ್ರೀಫ್ ಅಬೌಟ್ ವಾಟ್ ಈಸ್ ದೇರ್ ಇನ್ ಈಚ್ ಸರ್ಗ. ಎಲ್ಲಾ ಸರ್ಗದಲ್ಲಿ ಮುಖ್ಯವಾದಂತಹ ಕೆಲವು ಮಂತ್ರಗಳನ್ನು ತಗೊಂಡು ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕೆಂದ್ರೆ ನಮಗೆ ದಿನಕ್ಕೆ ಒಂದೊಂದು ಸರ್ಗ ಮುಗಿಸ್ಬೇಕು. ಕಾಂತಾಯ ಕಲ್ಯಾಣ ಗುಣೈಕ ಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಇಲ್ಲಿ ಮೊದಲನೇ ಶ್ಲೋಕದಲ್ಲಿ ನಾರಾಯಣನಿಗೆ ನಮಸ್ಕಾರ ಮಾಡ್ತಾರೆ ನಾರಾಯಣ ಪಂಡಿತಾಚಾರ್ಯ. ನಾರಾಯಣನಿಗೆ ನಮಸ್ಕಾರ ಮಾಡಿ 2ನೇ ಶ್ಲೋಕದಲ್ಲಿ ಕೃಷ್ಣ ಮತ್ತೆ ವೇದವ್ಯಾಸರು, ಅಂದ್ರೆ ಅನಾಕುಲಂ ಗೋಕುಲಂ ಉಲ್ಲಲಾಸ, ಅಲ್ಲಿ ಕೃಷ್ಣ ಮತ್ತೆ ವೇದವ್ಯಾಸರು ಇಲ್ಲಿ ಮುಖ್ಯವಾಗಿ 3 ಅವತಾರಗಳನ್ನು ತಗೊಂಡ್ರು ನಾರಾಯಣ ಪಂಡಿತಾಚಾರ್ಯರು. ನಾರಾಯಣ ಅಂತಂದ್ರೆ ಬದರಿ ನಾರಾಯಣ. ಆಚಾರ್ಯರು ಬದರಿಗೆ ಹೋಗಿ ಆ ನಾರಾಯಣನ ಆಶ್ರಮದಲ್ಲಿ ಇದ್ರು. ಆ ನಾರಾಯಣನ ಸಂದೇಶವನ್ನು ಹೇಳಿ ಬಂದ ಮೇಲೆ ಮತ್ತೆ ಗ್ರಂಥ ರಚನೆ ಮಾಡಿದರು. ನಾರಾಯಣನನ್ನು ಸ್ಮರಿಸ್ತಾರೆ, ಬದರಿ ನಾರಾಯಣ. ಆಮೇಲೆ ಇಲ್ಲಿ ಕೃಷ್ಣ ಮತ್ತೆ ವೇದವ್ಯಾಸರು. ಕೃಷ್ಣ ದ್ವೈಪಾಯನರೂ ಹೌದು, ಮತ್ತೆ ವಾಸುದೇವ ಕೃಷ್ಣನೂ ಹೌದು. ಕೃಷ್ಣ ಯಾಕೆ ಅಂತಂದ್ರೆ ಕೃಷ್ಣನನ್ನು ಆಚಾರ್ಯರು ಪ್ರತಿಷ್ಠೆ ಮಾಡಿದರು ಉಡುಪಿಯಲ್ಲಿ. ಆ ಕೃಷ್ಣನನ್ನು ನೆನಪಿಸಿ ಆಮೇಲೆ ವೇದವ್ಯಾಸರು ಯಾರ ಹತ್ರ ತಮ್ಮ ತತ್ವಶಾಸ್ತ್ರದ ಅಧ್ಯಯನ ಮಾಡಿದರು ಅಥವಾ ಇನ್ನೂ ಮಾಡ್ತಾ ಇದ್ದಾರೆ ಅಂತಹ ಕೃಷ್ಣ ದ್ವೈಪಾಯನ ವೇದವ್ಯಾಸ ಅಂತವರನ್ನು ಸ್ಮರಿಸ್ತಾರೆ. ಆಮೇಲೆ ಮೂರನೇದ್ರಲ್ಲಿ ಹೇಳ್ತಾರೆ, ಮೂರನೇದ್ರಲ್ಲಿ ಅವರು ತಮ್ಮ ತಂದೆಯಾದಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನು ನೆನಪಿಸಿಕೊಳ್ತಾರೆ. ತಮೋನುನಾನಂದ ಮಮಾಪಲೋಕ ತತ್ವಪ್ರದೀಪ ಕೃತಗೋಗಣೀನ ಯದಾಸ್ಯ ಶೀತಾಂ ಶುಭವಾಂ ಗುರುನ್ಸ್ತಾನ್ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ವರ್ಯಾನ್ ಅಂತ. ಇಲ್ಲಿ ಒಂದು ತತ್ವಪ್ರದೀಪ ಅಂತ ಒಂದು ಹೆಸರು ಒಂದು ಉಲ್ಲೇಖ ಮಾಡಿದರು ನಾರಾಯಣ ಪಂಡಿತಾಚಾರ್ಯರು. ಪ್ರಾಯ ನಮ್ಮ ಮಧ್ವ ಸಾರಸ್ವತ ಒಂದು ಲೋಕಕ್ಕೆ ಆ ತ್ರಿವಿಕ್ರಮ ಪಂಡಿತಾಚಾರ್ಯ ಮನೆತನ ಲಿಕುಚ ವಂಶ ಅಂತ ಏನು ಅವ್ರಿಗೆ ಹೇಳ್ತೀವಿ ನಾವು, ಪೆಜತ್ತಾಯರು ಅಂತ ಏನು ಹೇಳ್ತೀವಿ. ಪೆಜ ಅಂತಂದ್ರೆ ತುಳುವಿನಲ್ಲಿ ಪೆಜ ಅಂತಂದ್ರೆ ಇದು ಹಲಸು, ಜಾಕ್ ಫ್ರೂಟ್, ಅಂತಹ ವಂಶದವರು. ಅವ್ರಿಗೆ ಯಾಕೆ ಪೆಜತ್ತಾಯರು ಅಂತಿದ್ರು ಅಂತಂದ್ರೆ ಅವರ ಕಾವು ಮಠ ಏನಿದೆ ಅಲ್ಲ ಅಲ್ಲಿ ಎಲ್ಲವೂ ಕೂಡ ಹಲಸಿನ ತೋಟ ಇತ್ತು. ಆದ್ದರಿಂದಾಗಿ ಅವರಿಗೆ ಆ ಅಡ್ಡ ಹೆಸರು ಬಂತು, ಪೆಜತ್ತಾಯ ಅಥವಾ ಲಿಕುಚ ವಂಶದವರು ಅಂತ. ಅವರು ಕೊಡುಗೆ ತುಂಬಾ ಇದೆ. ಅವರು ತತ್ವಪ್ರದೀಪ ಅನ್ನೋದು ಮ್ಯಾಗ್ನಮ್ ಓಪಸ್ ಆಫ್ ಮಧ್ವ ಸಿದ್ಧಾಂತ. ಅದು ಆಚಾರ್ಯರ ಎಲ್ಲ ಅಂತಂದ್ರೆ ತತ್ವವಾದದಲ್ಲಿ ಇದೇನು ತತ್ವಪ್ರದೀಪ ಅಂತ ಏನಿದೆ ತ್ರಿವಿಕ್ರಮ ಪಂಡಿತಾಚಾರ್ಯರ ಒಂದು ಮೇರು ಕೃತಿ. ಅದಕ್ಕೆ ಅಲ್ಲಿ ಅವರು ತಂದೆಯನ್ನು ನಮಸ್ಕಾರ ಮಾಡುತ್ತಾರೆ. ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಆಚಾರ್ಯರೇ ಹೇಳಿದರು ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ, ನೀವೇ ನನ್ನ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡ್ರಿ ಅಂತ. ಆಗ ತ್ರಿವಿಕ್ರಮ ಪಂಡಿತಾಚಾರ್ಯರು ಬಹಳ ಅವ್ರದ್ದು ಹಂಬಲ್ ಸಬ್ಮಿಷನ್ ಎಷ್ಟಿದೆ ನೋಡಿ. ಆಚಾರ್ಯರೇ ನನ್ನ ಒಳಗಡೆ ಕೂತು ಬರೆಸಬೇಕು, ಇದು ಆಜ್ಞಾವಲ ಅಕೃಷಿ ಲೇಷ ತೇಷ ತೋತಾತ್ ಅಂತ ಹೇಳ್ತಾರೆ. ಆಚಾರ್ಯರ ಆಜ್ಞೆ ಆಗಿದೆ ಅಂತ ಆಚಾರ್ಯರೇ ನನ್ನಲ್ಲಿ ಕೂತು ಬರೆಸ್ತಾರೆ, ನಾನು ಬರೆಯುವನು, ನನಗೆ ಅರ್ಹತೆ ಇಲ್ಲ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳ್ಕೊತಾರೆ. ನೋಡಿ ಅವರು ಎಷ್ಟು ಕೊಡುಗೆ ಅಂತಂದ್ರೆ ವಾಯುಸ್ತುತಿ ಇವತ್ತು ತ್ರಿವಿಕ್ರಮ ಪಂಡಿತಾಚಾರ್ಯ ಗೃಹಸ್ಥರಾದರೂ ಕೂಡ ಅವರ ವಾಯುಸ್ತುತಿ ಎಲ್ಲ ಸನ್ಯಾಸಿಗಳು ಕೂಡ ಪಠನ ಮಾಡ್ತಾರೆ. ಸನ್ಯಾಸಿಗಳು, ಗೃಹಸ್ಥರು, ಬಾಲಕರು ಎಲ್ಲರೂ ಅದನ್ನು ಪಠನೆ ಮಾಡ್ತಾರೆ. ವಾಯುಸ್ತುತಿ, ಮಂತ್ರತುಲ್ಯವಾದ ವಾಯುಸ್ತುತಿ. ಆಮೇಲೆ ವಿಷ್ಣುಸ್ತುತಿ ಅಂತೂ ಇನ್ನೂ ಸುಂದರವಾಗಿದೆ. ಅದು ಭಗವಂತನ ಒಂದು ಅವತಾರದ ಮಹಿಮೆಯನ್ನು ಹೇಳ್ತಾರೆ ವಿಷ್ಣು ಸ್ತುತಿಯಲ್ಲಿ.
ಆಮೇಲೆ ತತ್ವಪ್ರದೀಪ ಅದು ಕೊಟ್ಟರು. ಆಮೇಲೆ ಅವರ ವಂಶದ ಕೆಲವರನ್ನು ಹೇಳಿ ನಾನು ಮುಂದೆ ಹೋಗ್ತೇನೆ. ಆಮೇಲೆ ಅವರ ತಮ್ಮಂದಿರು ಶಂಕರ ಪಂಡಿತಾಚಾರ್ಯರು, ಹಿ ವಾಸ್ ಅ ಲೈಬ್ರೇರಿಯನ್ ಫಾರ್ ಆಚಾರ್ಯ ಮಧ್ವರ ಗ್ರಂಥಕ್ಕೆ ಲೈಬ್ರೇರಿಯನ್ ಆಗಿದ್ದರು ಅವರು, ಶಂಕರ ಪಂಡಿತರು. ಅವರೂ ಕೂಡ ಅನುವ್ಯಾಖ್ಯಾನ ಮತ್ತು ನ್ಯಾಯ ವಿವರಣಕ್ಕೆ ಆಚಾರ್ಯ ಗ್ರಂಥಕ್ಕೆ ಅವರು ವ್ಯಾಖ್ಯಾನ ಬರೆದರು. ಆಮೇಲೆ ತ್ರಿವಿಕ್ರಮಾರ್ಯ ದಾಸರು, ವಾಮನ ಪಂಡಿತಾಚಾರ್ಯರು, ಅವರಂತೂ 10 ಉಪನಿಷತ್ತು, ದಶೋಪನಿಷತ್ತು 10 ಉಪನಿಷತ್ತುಗಳಿಗೆ ವ್ಯಾಖ್ಯಾನ ಬರೆದಿದ್ದಾರೆ. ಅದರಲ್ಲಿ 6 ಸಿಕ್ಕಿದೆ, ಅದೊಂದು ನಮ್ಮ ಸುದೈವ. 10 ಉಪನಿಷತ್ತುಗಳಿಗೆ ಬಹಳ ಅಭೂತಪೂರ್ವವಾದಂತಹ ಒಂದು ಅಪರೂಪದ ವ್ಯಾಖ್ಯಾನ ಅವರು ರಚನೆ ಮಾಡಿದರು. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅಂತಹ ವಾಮನ ಪಂಡಿತಾಚಾರ್ಯರು. ಆಮೇಲೆ ನಾರಾಯಣ ಪಂಡಿತಾಚಾರ್ಯರಂತೂ ನಿಮಗೆ ಗೊತ್ತಿದೆ, ಮಧ್ವ ವಿಜಯ. ಆಮೇಲೆ ಸಂಗ್ರಹ ರಾಮಾಯಣ ಅಂತಂದ್ರೆ ಮಧ್ವರಾಮಾಯಣ ಅಂದ್ರೆ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಏನು ರಾಮಾಯಣ ಹೇಳಿದ್ದಾರೆ ಅದು, ಮತ್ತೆ ವಾಲ್ಮೀಕಿ ರಾಮಾಯಣ ಎರಡೂ ಸಮನ್ವಯವಾಗಿ ಮಾಡಿ ಒಂದು ಸಂಗ್ರಹ ರಾಮಾಯಣ ಅಂತ ಮಾಡಿದರು. ಆಮೇಲೆ ನರಸಿಂಹಸ್ತುತಿ, ಶಿವಸ್ತುತಿ, ಅದಂತೂ ಮಂತ್ರತುಲ್ಯವಾದಂಥ, ಅದು ನಿತ್ಯ ಪಾರಾಯಣ ಮಾಡ್ತೀವಿ ಎಲ್ಲರೂ, ಅದು ಇವರು ಮಾಡಿದರು. ಆಮೇಲೆ ಇನ್ನೊಂದು ಮಣಿಮಂಜರಿ, ಬಹಳ ವಿವಾದ ಗ್ರಂಥ, ಅದು ಬಹಳ ಕಾಂಟ್ರವರ್ಷಿಯಲ್ ಗ್ರಂಥ ಅಂತ ಹೇಳ್ತೀವಿ. ಅಂತಂದರೆ ಆಚಾರ್ಯ ಮಧ್ವರ ಅವತಾರಕ್ಕಿಂತ ಮುಂಚೆ ಪೂರ್ವಕಥೆ. ಅದು ಏನು ದುರ್ವಾದಿಗಳು ನಮ್ಮ ದೇಶದಲ್ಲಿ ಆಚಾರ್ಯರ ಬರೋಕ್ಕಿಂತ ಮುಂಚೆ ಅನೇಕ ದುರ್ವಾದಗಳು ಬಂದಿದ್ವು. ಬೌದ್ಧರಿದ್ದರು, ಜೈನರಿದ್ದರು, ಆಮೇಲೆ ಚಾರ್ವಾಕರಿದ್ದರು, ಆಮೇಲೆ ಮುಖ್ಯವಾಗಿ ತಾರ್ಕಿಕಗಳು ತುಂಬ ಇದ್ದರು. ತರ್ಕದಿಂದ ಎಲ್ಲವನ್ನೂ ನಾವು ಪ್ರೂವ್ ಮಾಡ್ತೀವಿ ಅನ್ನೋರು ತುಂಬ ಜನ ಇದ್ದರು. ಅಂತಹ ಒಂದು ವಾದಿಗಳನ್ನು ನಿರ್ಮೂಲನೆ ಮಾಡಲಿಕ್ಕೆ ಆಚಾರ್ಯರು ಹೇಗೆ ಬಂದರು ಅಂತಂದರೆ, ಇದು ಮಣಿಮಂಜರಿ ಒಂಥರ ಶಂಕರ ವಿಜಯ ಇದ್ದಂಗೆ ಇದು. ಅಂತಂದರೆ ಯಾಕೆ ಆಚಾರ್ಯರು ಬಂದರು ಅಂತಂದರೆ, ಶಂಕರ ವಿಜಯದಲ್ಲಿ ಇಲ್ಲದೆ ಇರೋ ಸಂಗತಿ ಎಲ್ಲ ಮಣಿಮಂಜರಿಯಲ್ಲಿದೆ. ಆದರೆ ಸ್ವಲ್ಪ ವಿವಾದವಾಗಿಸ್ತಾ ಗ್ರಂಥ, ಇದು ವಿವಾದ ಗ್ರಂಥ ಅಂತಲೇ ಹೇಳ್ತೀವಿ. ಆಮೇಲೆ ನಾರಾಯಣ ಪಂಡಿತಾಚಾರ್ಯರು, ಅವರ ತಂದೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಆಚಾರ್ಯ ಮಧ್ವರ ಜೊತೆಗೆ 7-8 ದಿನ ವಾದ ಮಾಡಿದರು. ಅದು ಮುಂದೆ ನಮಗೆ 15ನೇ ಸರ್ಗದಲ್ಲಿ ಬರುತ್ತೆ, ನಾನು ಪ್ರಸ್ತಾವನೆ ಮಾಡ್ತಾ ಇದ್ದೀನಿ. 7-8 ದಿನಗಳ ಕಾಲ, ಸಪ್ತಾಷ್ಟಾನಿ ದಿನಾನಿ ಅಂತ ಮಧ್ವವಿಜಯ ಹೇಳುತ್ತೆ. ಕೆಲವರು 7 + 5 ಮಾಡಿದರು, 15 ದಿನ ಅಂತಂದ್ರು. ಕೆಲವರಿಗೆ 15 ದಿನ ಸಾಲಿಲ್ಲ, 56 ಮಾಡಿದರು, 7 × 8 × 7 ಮಾಡ್ರಿ ಅಂತ ಹೇಳಿ. ಹೀಗೆ ಮಾಡ್ತಾ ಆ ಒಂದು ಅದು ತಪ್ಪು ಕತೆ. ಅಲ್ಲಿ ನೋಡಿ, ಆಡು ಭಾಷೆಯಲ್ಲಿ ಹೇಳಿದ್ದಾರೆ ಸಪ್ತಾಷ್ಟಾನಿ ದಿನಾನಿ. ಈಗ ಉದಾಹರಣೆಗೆ ನಾನು ನಿಮ್ಮ ಕಡೆ ಬರ್ತೀನಿ ಅಂತಂದ್ರೆ, ಎಷ್ಟೊತ್ತಿಗೆ ಬರ್ತೀನಿ ಅಂತ ಕೇಳಿದ್ರೆ, ಇನ್ನೊಂದು 2-3 ದಿನದಲ್ಲಿ ಬರ್ತೀನಿ ಅಂತಂದ್ರೆ ಅದು 2-3 ಇದು ನಮ್ಮ ಆಡ ಭಾಷೆಯಲ್ಲಿ ಅವರು ಹೇಳಿದ್ದು ನಾರಾಯಣ ಪಂಡಿತಾಚಾರ್ಯರು. ಸಪ್ತಾಷ್ಟಾನಿ ದಿನಾನಿ ಅಂತ 7-8 ದಿನಗಳ ಕಾಲ ವಾದ ಮಾಡಿದರು. ಆಗಿನ ಸಮಯದಲ್ಲಿ ಬೌದ್ಧ ಭಿಕ್ಕುಗಳಿದ್ದರು, ವಾದಿಸಿಂಹ, ಬುದ್ಧಿಸಾಗರ, ವಾಸುದೇವ ಪಂಡಿತ, ಮಹಾ ಸಿಕ್ಕಾಪಟ್ಟೆ ಒಂದು ಮಜಗದದಂತೆ ಅವರು ಪಂಡಿತರಿದ್ದರು. ಅಂಥವರನ್ನು ಆಚಾರ್ಯರು ಕೆಲವೇ ಮಾತುಗಳಲ್ಲಿ ಸೋಲಿಸಿ ಅವರನ್ನು ನಿರಾಯಾಸ ಮಾಡಿದ್ದರು. ಅಂಥವರ ಜೊತೆ ತ್ರಿವಿಕ್ರಮ ಪಂಡಿತಾಚಾರ್ಯರು 7-8 ದಿನ ವಾದ ಮಾಡಿ ಆಚಾರ್ಯರ ಮುಂದೆ ಅವರು ಸೋತು ಗೆದ್ದರು. ಆಮೇಲೆ ಆಚಾರ್ಯರ ಶಿಷ್ಯವನ್ನು ಸ್ವೀಕಾರ ಮಾಡಿದರು. ಅವರು ತ್ರಿವಿಕ್ರಮ ಪಂಡಿತಾಚಾರ್ಯರು ಮಹಾ ಅದ್ವೈತ ಪಂಡಿತಗಳಾಗಿದ್ದರು. ಅವರು ಅದ್ವೈತರಲ್ಲೇ ಪ್ರಾಯ ಅವರಂತಹ ದೊಡ್ಡ ಪಂಡಿತರು ಯಾರೂ ಇರಲಿಲ್ಲ. ಅಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನು ಇಲ್ಲಿ ನಾರಾಯಣ ಪಂಡಿತಾಚಾರ್ಯ ನಮಸ್ಕಾರ ಮಾಡ್ತಾರೆ, ಅವರ ತಂದೆಯಾದಂತಹ. ಆಮೇಲೆ ಮುಂದೆ ಮುಕುಂದ ಭಕ್ತೈ ಗುರುಭಕ್ತಿಯಾಯಿ ಸತಾಂ ಪ್ರಸಕ್ತೈ ನಿರಂತರಾಯಿ ಗರೀಯಸೀಂ ವಿಶ್ವಗುರೋರ್ ವಿಶುದ್ಧ್ಯ ವಕ್ಷಾಮಿ ವಾಯೋರ್ ಅವತಾರ ಲೀಲಾ ಅಂತ ಹೇಳ್ತಾರೆ. ಇಲ್ಲಿ ನಾನು 3 ಅವತಾರಗಳ ಬಗ್ಗೆ ಹೇಳ್ತೀನಿ. ಅವತಾರ ಲೀಲಾ ಬರೀ ಒಂದೇ ಅವತಾರದ ಬಗ್ಗೆ ಹೇಳ್ತಾ ಇಲ್ಲ, ನಾನು 3 ಅವತಾರದ ಬಗ್ಗೆ ಹೇಳ್ತೀನಿ. 3 ಅವತಾರ ನಮಗೆ ಗೊತ್ತಿದೆ, ಹನುಮ, ಭೀಮ, ಮಧ್ವ. ನಾನು 3 ಅವತಾರಗಳ ಬಗ್ಗೆ ಇಲ್ಲಿ ವರ್ಣನೆ ಮಾಡುತ್ತೇನೆ ಅಂತ ಹೇಳ್ತಾರೆ. ಅವರೇ ಭಾವಪ್ರಕಾಶದಲ್ಲೂ ಹೇಳಿದ್ದಾರೆ, ಅವತಾರಾಣಾಂ ಲೀಲಾ, ಅವತಾರ ಲೀಲಾ ಅಂತ. ಆಮೇಲೆ ಇನ್ನೊಂದು ಮಾತು, ಅವ್ರದ್ದು ಹಂಬಲ್ ಸಬ್ಮಿಷನ್ ಎಷ್ಟಿದೆ ನೋಡಿ. ಸಂಕ್ಷಿಪ್ತ ವಾಕ್ಯೈ ಮೈಮಂದ ಬುದ್ಧೌ ಸಂತೋ ಗುಣಾಢ್ಯಾಂ ಕರುಣಾಂ ಕ್ರಿಯಾಸು. ನಾನು ಮಂದಬುದ್ಧಿಯಾಗಿದ್ದೇನೆ, ಆಚಾರ್ಯರು ಮತ್ತೆ 3 ಅವತಾರಗಳನ್ನು ನಾನು ಯಥಾಶಕ್ತಿ ಪೋಣಿಸಿ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ಕೆಲವೊಂದು ಘಟನೆಗಳನ್ನು ನಾನು ಕ್ರೊನೊಲಾಜಿಕಲಿ ಹೇಳಿಲ್ಲ,
ಯಾವ ಯಾವ ಘಟನೆಗಳನ್ನು ನಾನು ಒಂದು ಕಡೆ ಇದನ್ನು ಹೇಳಿದ್ರೆ ಇನ್ನೊಂದು ಕಡೆ ಅದನ್ನು ಹೇಳಿದ್ದೇನೆ. ಯಥಾಶಕ್ತಿ ನಾನು 3 ಅವತಾರಗಳ ಬಗ್ಗೆ ನಿಮ್ಮ ಈ ಮಧ್ವ ವಿಜಯದಲ್ಲಿ ನಾನು ಹೇಳ್ತೇನೆ ಅಂತ ನಾರಾಯಣ ಪಂಡಿತಾಚಾರ್ಯರು ಅಲ್ಲಿ ಅವರು ಒಂದು ನಿರ್ಧಾರ ಮಾಡಿ ಹೇಳ್ತಾರೆ. ಅಂತಂದ್ರೆ ಮುಖ್ಯವಾಗಿ ಈ ಮಧ್ವ ವಿಜಯ 16 ಸರ್ಗದಲ್ಲಿ ಮೊದಲು 2 ಅಂದ್ರೆ ಮೊದಲನೇ ಸರ್ಗದಲ್ಲಿ ಹನುಮ ಭೀಮ ಅಂತಂದ್ರೆ ರಾಮಾಯಣ, ರಾಮನ ಕಥೆ ಅಂದ್ರೆ ಹನುಮನ ಕಥೆ, ಹನುಮನ ಕಥೆ ಅಂದ್ರೆ ರಾಮನ ಕಥೆ, ಹಾಗೆ ಭೀಮನ ಕಥೆ ಮತ್ತೆ ಕೃಷ್ಣನ ಕಥೆ ಅಂತಂದ್ರೆ ಭೀಮನ ಕಥೆ ಅಂತಂದ್ರೆ ರಾಮಾಯಣ ಮತ್ತು ಮಹಾಭಾರತ ಎರಡೂ ಸಮನ್ವಯವಾಗಿ ಮೊದಲನೇ ಸರ್ಗದಲ್ಲಿ ಅವರು ನಮ್ಮ ಮುಂದೆ ಇಡ್ತಾರೆ. ನಾವು ಈಗ ಮೊದಲನೇ ಸರ್ಗದ ಅಂಜನೇಯನ ಅವತಾರಕ್ಕೆ ಕಾರಣಭೂತರಾದಂತಹ ಕೆಲವು ಅಪೂರ್ವ ಸಂಗತಿಗಳನ್ನು ನಮ್ಮ ಮುಂದೆ ನಾರಾಯಣ ಪಂಡಿತಾಚಾರ್ಯರು ಕೊಡ್ತಾರೆ. ಪೂರ್ವಾಪರಿಮಾಥಮಥಾ ಪರಂವಾ ಕ್ಷಾಮ್ಯಂತಿ ಮೇ ಹಂತಂ ಹುರ್ಮಹಾಂತಂ ಶ್ರೀವಲ್ಲಭಾಭ್ಯಾಂ ಸಸುರೇಂದ್ರಯಾಜ್ಞಾಂ ಸಂಭಾವ್ಯ ತಮಾಂ ತ್ರಿಲೋಕ್ಯಾಂ ಪ್ರಾಣೇಶ್ವರ ಪ್ರಾಣಿಗಣ ಪ್ರಣೇತ ಗುರುಂ ಸತಾಂ ಕೇಸರಿನೋ ಗೃಹೇಭೂತ್. ಅಂಜನೇಯನ ಕಥೆ, ಹನುಮಂತನ ಕಥೆ ಹೇಳಬೇಕಾದ್ರೆ ಇವು ನೋಡಿ, ರಾಮಾಯಣ ಮತ್ತೆ ಭಾರತ ಇವು ಎರಡೂ ತ್ರಿವಿಕ್ರಮ ಪಂಡಿತಾಚಾರ್ಯ ಎಲ್ಲ ಗ್ರಂಥಗಳಲ್ಲಿ ಅದು ಒಂದು ಜೊತೆಯಾಗಿ ಹೆಣೆದುಕೊಂಡು ಬರುತ್ತೆ. ಅವರು ಮಣಿಮಂಜರಿಯಲ್ಲೂ ಹಾಗೆ ಮಾಡ್ತಾರೆ. ಮೊದಲು ರಾಮನ ಕಥೆ ಹೇಳಿ, ಆಮೇಲೆ ಕೃಷ್ಣನ ಕಥೆ ಹೇಳಿ, ಆಮೇಲೆ ಮಧ್ವರ ಕಥೆಗೆ ಹೋಗ್ತಾರೆ. ಅವರ ಎಲ್ಲ ಮಣಿಮಂಜರಿಯದಲ್ಲೂ ಹಾಗೆ, ಅದೊಂದು ಅವರದ್ದು ಟ್ರೆಡಿಷನ್ ಆಫ್ ರೈಟಿಂಗ್ ದಿ ಕಂಪೋಸಿಂಗ್ ದ ಬುಕ್ಸ್. ಅವರು ಇಲ್ಲಿ ಆಂಜನೇಯನ ನಿಮಿತ್ತವಾದ ತಂದೆ ಕೇಸರಿ ಮತ್ತೆ ಅಂಜನಾದೇವಿ. ಈ ಕೇಸರಿ ಏನು ಮಾಡ್ತಾನೆ, ಒಂದು ದಿನ ಅರಣ್ಯದಲ್ಲಿ ಇರಬೇಕಾದ್ರೆ ಋಷಿಗಳಿಗೆ ಒಂದು ಸಹಾಯ ಮಾಡ್ತಾನೆ. ಏನು ಸಹಾಯ ಅಂತಂದ್ರೆ, ಈ ಕಥೆ ರಾಮಾಯಣದಲ್ಲಿ ಇಲ್ಲ, ಆದರೆ ನಾರಾಯಣ ಪಂಡಿತಾಚಾರ್ಯರು ಇದನ್ನು ಮಧ್ವವಿಜಯದಲ್ಲಿ ಹೇಳ್ತಾರೆ. ಈ ಕೇಸರಿ ಏನು ಮಾಡ್ತಾನಂತಂದ್ರೆ, ಒಂದು ಮದಗಜ ಇರುತ್ತೆ ಅರಣ್ಯದಲ್ಲಿ, ಅದು ತುಂಬಾ ಋಷಿಗಳಿಗೆ ಕಾಟ ಕೊಡ್ತಾ ಇರುತ್ತೆ. ಇಷ್ಟು ಕಾಟ ಕೊಡ್ತಾ ಇರುತ್ತಂತಂದ್ರೆ ಋಷಿಗಳಿಗೆ ಯಜ್ಞ ಯಾಗಾದಿಗಳನ್ನು ಮಾಡಲಿಕ್ಕೆ ಬಿಡ್ತಿರ್ಲಿಲ್ಲ. ಈ ಕೇಸರಿ ಏನು ಮಾಡ್ತಾನಂತಂದ್ರೆ, ಕೇಸರಿ ಮಹಾಪರಾಕ್ರಮಿ ಕಪಿಯಾದ ಕೇಸರಿ ಒಂದು ದಿನ ಆ ಮದಗಜ ಆನೆಯನ್ನು ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿದಾಗ ಋಷಿಗಳು ಆ ಕೇಸರಿಯ ಮೇಲೆ ಪ್ರೀತನಾಗಿ ಅವರು ಅವನಿಗೆ ಆಶೀರ್ವಾದ ಮಾಡ್ತಾರೆ. ಪ್ರಾಣದೇವರೇ ನಿನ್ನ ಮಗನಾಗಿ ಹುಟ್ಟಿ ಬರಲಿ ಅಂತ. ಈ ಕೇಸರಿ ಮತ್ತೆ ಅಂಜನೇಯರ ಈ ನಿಮಿತ್ತಭೂತವಾದಂತಹ ತಂದೆ, ಪ್ರಾಣತತ್ವದ ಆವಿಷ್ಕಾರಕ್ಕೆ ನಿಮಿತ್ತಭೂತವಾದ ತಂದೆ, ಅವರಲ್ಲಿ ಅಂಜನೇಯ ಹುಟ್ಟಿ ಬರ್ತಾನೆ. ಅಂಜನೇಯ ಉದರದಿ ಪುಟ್ಟಿತು ಕೂಸು ಅಂತ ದಾಸರು ಹೇಳ್ತಾರೆ. ಈ ಋಷಿಗಳ ವರ ಮತ್ತೆ ದೇವತೆಗಳ ಪ್ರಾರ್ಥನೆ ದೇವಲೋಕದಲ್ಲಿ ನಡೀತು. ಆಗ ಭಗವಂತ ಹೇಳ್ತಾನೆ, ಈ ರಾಕ್ಷಸ ಸಂಹಾರಕ್ಕೆ ನಾನು ಪ್ರಾಣತತ್ವವನ್ನು ಭೂಮಿಗೆ ಅವತಾರ ಮಾಡಿ ಅಂತ ಹೇಳ್ತೀನಿ ಅಂತ ಭಗವಂತ ಹೇಳ್ತಾನೆ. ಪ್ರಧಾನಂಗೈಹಿ ಮಾರುತಿ, ಭಗವಂತನ ಒಂದು ರಾಕ್ಷಸ ಯಜ್ಞಕ್ಕೆ ಮುಖ್ಯವಾದಂತಹ ಹನುಮಂತ ಅಂಜನೇಯನ ಸಹಾಯಕನಾಗಿ ಅಂಜನೇಯನ ಜನ್ಮ ಆಗತ್ತೆ. ಹನುಮಂತನ ಗುಣಗಳ ಬಗ್ಗೆ ಇಲ್ಲಿ ವಿಶ್ಲೇಷಣೆ ಮಾಡ್ತಾರೆ ಪಂಡಿತಾಚಾರ್ಯರು. ಏ ಗುಣಾನಾಮ ಜಗತ್ ಪ್ರಸಿದ್ಧಂ ಯಂತೇಷು ತೇಷುಸ್ಯ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರವರ್ಹಂ ಶ್ರೀಮಂತಮೇಹಂತ ಹನುಮಂತ ಮಾಹು. ರಾಮಾಯಣದಲ್ಲಿ ವಾಲ್ಮೀಕಿಗಳು ಅಗಸ್ತ್ಯರ ಬಾಯಿಯಿಂದ ಒಂದು ಮಾತು ನುಡಿಸ್ತಾರೆ. ಅಗಸ್ತ್ಯರು ಹನುಮಂತನ ಬಗ್ಗೆ ಮಾಡಿರುವ ಉದ್ಗಾರ ಅಂತಂದ್ರೆ, ಮುಂದೆ ಒಂದು ದಿನ ಈ ಅಂಜನೇಯ ಸೂತ್ರಗಳಿಗೆ ಭಾಷ್ಯ ಬರಿತಾನೆ ಅಂತ. ಯಾವತ್ತು ಬರೆದಿದ್ದಾನೆ ಹನುಮಂತ ಭಾಷ್ಯ? ಅದೇ ಮಧ್ವರಾಗೆ ಬಂದು ಸೂತ್ರಗಳಿಗೆ, ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರೆದ್ರು, ಸಂಗ್ರಹ ಭಾಷ್ಯ ಬರೆದ್ರು, ಸರ್ವಶಾಸ್ತ್ರಾರ್ಥ ಸಂಗ್ರಹ ಬರೆದ್ರು. ಇದು ಭಾರಿ ವಿಚಿತ್ರ. ಇದು ರಾಮಾಯಣದಲ್ಲಿ ಇದರ ಒಂದು ವಾಯುದೇವರ 3ನೇ ಅವತಾರ ಬಗ್ಗೆ ಸ್ವಲ್ಪ ಅಂಡರ್ ಕರೆಂಟ್ ಆಗಿ ರಾಮಾಯಣದಲ್ಲಿ ಮತ್ತೆ ಭಾರತದಲ್ಲಿ ಬರುತ್ತೆ. ನಾನು ಅದನ್ನು ಮುಂದೆ ಹೇಳ್ತಾ ಹೋಗ್ತೀನಿ, ನಿಮಗೆ ಗೊತ್ತಾಗುತ್ತದು. ಆಮೇಲೆ ಅದಕ್ಕೆ ನೋಡಿ, ವಾಲ್ಮೀಕಿಗಳು 7 ಕಾಂಡಕ್ಕೆ ಎಲ್ಲ ಬೇರೆ ಬೇರೆ ಅಯೋಧ್ಯ ಕಾಂಡ, ಕಿಷ್ಕಿಂಧ ಕಾಂಡ ಅವೆಲ್ಲ ಹೆಸರಿಟ್ರು. ಆದರೆ ಹನುಮಂತನ ಕಾಂಡಕ್ಕೆ ಅವರು ಹನುಮಂತ ಕಾಂಡ ಅಥವಾ ಆಂಜನೇಯ ಕಾಂಡ ಅಂತ ಇಡ್ಲಿಲ್ಲ, ಸುಂದರ ಕಾಂಡ ಅಂತ ಇಟ್ರು. ವಾಲ್ಮೀಕಿಗಳಿಗೆ ಬಹಳ ಸುಂದರವಾಗಿ ಅನಿಸ್ತು ಹನುಮಂತನ ಕಾಂಡ. ಅದಕ್ಕಾಗಿ ಎಲ್ಲ ಕಾಂಡವೂ ಸುಂದರವೇ ರಾಮಾಯಣದಲ್ಲಿ.
ಆದರೆ ಹನುಮಂತನ ಕಾಂಡ ಬಹಳ ಅವರಿಗೆ ಸುಂದರವಾಗಿ ಕಾಣಿಸ್ತು. ಅದಕ್ಕೆ ಸುಂದರಕಾಂಡ ಅಂತ ಹೆಸರು. ಸುಂದರಕಾಂಡ ಅಂತ ಅದು ಅವ್ರು ಯಾಕೆ ಹೆಸರು ಅಂತಂದರೆ, ಸುಂದರಕ್ಕೆ ವಿಶ್ಲೇಷಣೆ ಮಾಡಬಹುದು. ಸುಂದ ಅಂತಂದರೆ ಭಗವಂತನಿಗೂ ಸುಂದ ಅಂತ ಹೇಳ್ತಾರೆ. ಅಲ್ಲಿ ಆ ಭಗವಂತನನ್ನು ಭಕ್ತಿಪೂರ್ವಕದಿಂದ ಆ ಅಂಜನೇಯ ಆ ರಾಮನ ಸೇವೆ ಮಾಡಿದ್ದ, ಅದರಿಂದಾಗಿ ಸುಂದರಕಾಂಡ ಅಂತ ಹೆಸರಿಟ್ಟರು ಅಂತ ಇನ್ನೊಂದು ರೀತಿಯಲ್ಲಿ ನಾವು ಹೇಳಬಹುದು. ಈ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಹನುಮಂತನ ಗುಣಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ. ಹನುಮಂತ ಆ ಕಾಲದಲ್ಲಿ ಒಳ್ಳೆಯ ಗುಣಗಳ ನಿಧಿ ಯಾರು ಅಂತಂದ್ರೆ, ಹನುಮಂತನ ಒಂದು ಉದಾಹರಣೆ ಕೊಡ್ತಿದ್ರಂತೆ. ಹನುಮಂತ ಏನೇ ಇದ್ರೂ ಒಳ್ಳೆಯ ಗುಣಗಳ ನಿಧಿ ಅಂತಂದ್ರೆ ಅಂಜನೇಯ. ಅಂತಹ ಅಂಜನೇಯ ಸೀತಾನ್ವೇಷಣೆಗೆ ಹೋಗ್ತಾನೆ. ಸೀತಾನ್ವೇಷಣೆ ಹೋದಾಗ ಅಲ್ಲಿ ಅನ್ವೇಷಣೆಗೆ ಹೋದಾಗ ರಾವಣನ ಮೂರನೆಯ ಒಂದಂಶ, ಅವು ಮೂರನೆಯ ಒಂದು ಭಾಗ ಹನುಮಂತ ಅವನ ಸೇನೆಯನ್ನು ಕೊಂದಿದ್ದ. ಆದರೂ ಕೂಡ ಹನುಮಂತ ತನ್ನನ್ನು ತಾನು ಹೊಗಳ್ಕೊಳ್ಳಿಲ್ಲ. ಅಲ್ಲಿ ರಾವಣ ಕೇಳಿದ, ನೀನು ಯಾರಯ್ಯ ಕಪಿ ಅಂತ ಕೇಳಿದಾಗ ಅಂಜನೇಯ ಹೇಳ್ತಾನೆ, ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣಃ ಅಂತ. ನೋಡಿ, ಈಗ ನಮಗೇನಾಗುತ್ತೆ ಅಂತಂದ್ರೆ, ನಮಗೆ ನಮ್ಮ ಕೆಲಸದಕ್ಕಿಂತ ನಮಗೆ ಟೈಟಲ್ಸ್ಗಳೇ ಜಾಸ್ತಿ ಆಗಿಬಿಡುತ್ತೆ. ಅಂದ್ರೆ ಇಡೀ ಒಂದು ಲೆಟರ್ ಹೆಡ್ಡಲ್ಲಿ ಬರೀ ಟೈಟಲ್ ಹಾಕ್ತಾ ಇರ್ತೀವಿ ನಾವು. ಅಂತಹ ನೋಡಿ, ಆಂಜನೇಯ ಮಾಡಿರೋ ಕೆಲಸಕ್ಕೆ ಅವನು ಆತ್ಮ ಪ್ರಶಂಸೆ ಯಾವತ್ತೂ ಮಾಡಲಿಲ್ಲ. ಅಂತಂದ್ರೆ ಇದು ಉದಾಹರಣೆ ಅಂತಂದ್ರೆ, ಆತ್ಮ ಪ್ರಶಂಸೆ ಮಾಡಬಾರದು ಅನ್ನೋದು ಇದೊಂದು ಉದಾಹರಣೆ. ಆಗ ಸೀತೆ ಕೇಳ್ತಾಳೆ ಆಂಜನೇಯನಿಗೆ, ಅಪ್ಪ ನೀನು ಹೇಗೆ ಬಂದೆ? ಆಗ ರಾಮ ಕಪಿಸೇನೆಯನ್ನು ಕಟ್ಟಿಕೊಂಡು ಹೇಗೆ ಬರ್ತಾನೆ ಅಂತ ಕೇಳಿದ್ರೆ, ಆಗ ಹನುಮಂತ ಇನ್ನೊಂದು ಮಾತು ಹೇಳ್ತಾನೆ, ತಾಯಿ, ಈ ರಾಮನ ಏನು ಒಂದು ಕಪಿಸೇನೆ ಇದೆಯಲ್ಲ, ಆ ಕಪಿಸೇನೆಯಲ್ಲಿ ನಾನು ಕೊನೆಯ ಕಪಿ ಅಂತ ಹೇಳ್ತಾನೆ. ಪ್ರತ್ಯವರ ಕಶ್ಚಿತ್ ನಾತ್ರಿ ಸುಗ್ರೀವ ಸನ್ನಿಧವು ಅಂತ. ಸುಗ್ರೀವನ ಆಡಳಿತದಲ್ಲಿ ಕೊನೆಯ ಕಪಿ ನಾನು. ಎಲ್ಲಿಂದ ಕೊನೆಯ ಕಪಿ ಅಂತಂದ್ರೆ, ದೊಡ್ಡವರು ಒಂದು ಪಂಕ್ತಿಯಲ್ಲಿ ಕೂತರೆ ಅವ್ರು ಎಲ್ಲಿ ಕೂಡ್ತಾರೆ ಅಲ್ಲಿಂದನೇ ಶುರುವಾಗೋದು. ಹಾಗೆ ಹನುಮಂತ ಸೀತೆ ಮುಂದೆ ಹೇಳ್ತಾನೆ, ನಾನೇ ಕೊನೆಯ ಕಪಿ ತಾಯಿ, ನಾನೇ ಬಂದಿದ್ದೇನೆ ಅಂತಂದ್ರೆ ರಾಮಚಂದ್ರ ಎಲ್ಲರನ್ನೂ ಕರ್ಕೊಂಡು ಬರ್ತಾನೆ ಅಂತ ಸೀತೆಗೆ ಹೇಳ್ತಾನೆ. ಇದೇ ನೋಡಿ, ಇದು ಅವನ ಆತ್ಮ ಪ್ರಶಂಸೆ ಯಾವತ್ತೂ ಮಾಡ್ಕೊಳ್ಳೇ ಇಲ್ಲ ಹನುಮಂತ. ಹನುಮಂತ ಆಗಿನ ಸಮಯದಲ್ಲಿ ಅವನಂತಹ ದೊಡ್ಡ ವೀರ ಇನ್ಯಾರೂ ಇರಲಿಲ್ಲ. ರಾಮಚಂದ್ರನೇ ಹೇಳ್ತಾನೆ, ಒಬ್ಬ ವಾಲಿ ಮತ್ತೆ ರಾವಣನ ಇಬ್ಬರನ್ನೂ ಒಟ್ಟು ಮಾಡಿದರೆ ಒಂದು ಹನುಮಂತ ಅಲ್ಲ ಅಂತ. ಅಂತಹ ಪರಾಕ್ರಮಿ ರಾಮನ ಬಿಟ್ಟರೆ ಆ ಕಾಲದಲ್ಲಿ ಹನುಮಂತನಂತಹ ವೀರ ಬೇರೆ ಇನ್ಯಾರಲ್ಲೂ ಇರಲಿಲ್ಲ. ಆದರೆ ಅವನು ಸೌಜನ್ಯ ಮತ್ತು ಗುಣವಂತಿಕೆ ಒಂದು ದೊಡ್ಡ ಕಡಲಾಗಿದ್ದ ಹನುಮಂತ. ಅದ್ಭುತವಾದಂತಹ ಕರ್ಮಗಳನ್ನು ಮಾಡಿ ರಾಮನ ಸೇವೆ ಮಾಡಿದ. ಆಮೇಲೆ ಸುಗ್ರೀವ ಮಿತ್ರಂ ಸಗಜತ್ ಪವಿತ್ರಂ ರಮಾಪತಿಂ ರಾಮತನುಂದದರ್ಶ. ಸುಗ್ರೀವನು ಮತ್ತು ಮೊದಲು ಏನಾಗುತ್ತೆ ಅಂತಂದ್ರೆ, ರಾಮನ ಭೇಟಿ ಅಂಜನೇಯನಿಗೆ ಆಗತ್ತೆ. ಆಗ ಅಂಜನೇಯ ಅವನಿಗೆ ನಮಸ್ಕಾರ ಮಾಡ್ತಾನೆ. ಅಂದ್ರೆ ಇದೊಂದು ನಾಟಕ ನೋಡಿ, ರಾಮ ಅಂಜನೇಯನಿಗೂ ಗೊತ್ತಿಲ್ಲ, ಅಂಜನೇಯ ರಾಮನಿಗೂ ಗೊತ್ತಿಲ್ಲ, ಹಾಗೆ ಒಂದು ನಾಟಕ ಇದು. ಆಗ ನಮಸ್ಕಾರ ಮಾಡಿದಾಗ ರಾಮಚಂದ್ರ ಅವನನ್ನು ಅಪ್ಪಿ ಹಿಡಿದು ಬಿಡ್ತಾನೆ. ಅಂತಂದ್ರೆ ಸ್ವಾತ್ಮ ಪ್ರಧಾನಮಧಿಕಂ ಪವನಾತ್ಮಜಸ್ಯ, ಆಗಲೇ ತನ್ನ ಸಹಭೋಗ ಪ್ರಾಣತತ್ವನಾದ ಆಂಜನೇಯನಿಗೆ ಕೊಟ್ಟು ಬಿಟ್ಟ ರಾಮಚಂದ್ರ, ಇನ್ನೂ ಅನ್ವೇಷಣೆಗಿಂತ ಮುಂಚೆ. ಅಂತಹ ಅದ್ಭುತವಾದಂತಹ ಕರ್ಮಗಳನ್ನು ಮಾಡಿದ ಸುಗ್ರೀವ ರಾಮಚಂದ್ರ ಮೈತ್ರಿ ಆಯಿತು. ಅಂತಂದ್ರೆ ಮುಖ್ಯವಾಗಿ ರಾಮಚಂದ್ರನೇ ಹೇಳ್ತಾನೆ, ಪ್ರಾಯ ಅಂಜನೇಯ ಇರಲಿಲ್ಲ ಅಂತಂದ್ರೆ ರಾಮಾಯಣಕ್ಕೆ ಕಳೆನೆ ಬರ್ತಿರ್ಲಿಲ್ಲ. ಅಂತಂದ್ರೆ ಸೀತೆ ಸಿಗ್ತಿರ್ಲಿಲ್ಲ. ಅಲ್ಲೇ ಅರಣ್ಯದಲ್ಲೇ ರಾಮಾಯಣ ಮುಗಿದು ಬಿಡ್ತಿತ್ತು. ರಾಮ ಸೀತೆಯನ್ನು ಕಳೆದುಕೊಂಡ ಅನ್ನೋದ್ರಲ್ಲಿ ವಾಲ್ಮೀಕಿಗಳು ಮುಗಿಸ್ಬಿಡ್ತಿದ್ರು. ಆದರೆ ರಾಮಾಯಣದ ಮುಂದಿನ ಎಲ್ಲ ಬೆಳವಣಿಗೆಗೆ ಮೂಲ ಕಾರಣ ಅಂಜನೇಯ. ಪದಾರವಿಂದಂ ಪ್ರಣತೋ ಹರೀಂದ್ರಂ ತದಾ ಮಹಾಭಕ್ತಿ ಭರಾಭಿಭಿನ್ನ ಅಗ್ರಾಹಿ ಪದ್ಮೋಸ್ ಧರಸುಂದರಾಭ್ಯಾಂ ದೋರ್ಭ್ಯಾಂ ಪ್ರಮಾಣೇನ ಸ ಪೂರುಷೇಣ. ಆಮೇಲೆ ಇನ್ನೊಂದು ಹೇಳ್ತಾರೆ, ಆಗ ರಾಮಚಂದ್ರ ಹನುಮಂತನನ್ನು ಲಂಕೆಗೆ ಯಾರನ್ನು ಕಳಿಸಬೇಕು ಅಂತ ಚರ್ಚೆ ನಡೆದಾಗ ಜಾಂಬುವಂತನಿಗೆ ಕೇಳ್ತಾರೆ, ನೀನು ಹಾರ್ತೀಯೇನಪ್ಪ ಅಂತ ಕೇಳಿದಾಗ ಅವನು ಹೇಳ್ತಾನೆ, ನಾನು ಹಾರ್ಲಿಕ್ಕಾಗಲ್ಲ, ನನಗೆ ಆಗಲೇ ವಯಸ್ಸಾಗ್ಬಿಟ್ಟಿದೆ, ನಾನು ಷಣ್ಣವತಿ ಫಲೋಸ್ಮಿ, ನನಗೆ ವಯಸ್ಸಾಗಿದೆ ಬಹಳ, ಆದರೆ ನಾನು ಒಂದು 90 ಯೋಜನ ಮಾತ್ರ ನಾನು ಹಾರಬಲ್ಲೆ, ಆದರೆ ಈ ಕೆಲಸಕ್ಕೆ ಮುಖ್ಯವಾಗಿ ಅಂಜನೇಯನನ್ನೇ ಕಳಿಸಬೇಕು ಅಂತ ಅವನು ಕೂಡ ಹೇಳ್ತಾನೆ.
ರಾಮೇಣ ಮುಕ್ತೆ ರಣಕೋವಿದೇನ ಸ್ಫುರನ್ನಸೌ ವೈರಿ ಭಯಂಕರೋಭೂತ್ ಸತ್ಪಕ್ಷಪಾದಿ ಪ್ರದರೋ ಯಥಾಗ್ರಹ ಅಂತಂದರೆ ಇದು ಮಾತು ವಾಲ್ಮೀಕಿಗಳು ಹೇಳ್ತಾರೆ ರಾಮಾಯಣದಲ್ಲಿ. ರಾಮ ತನ್ನ ಬಿಲ್ಲನ್ನು ಹೆದೆಗೆ ಧರಿಸಿ ಬಾಣವನ್ನು ಏನು ಬಿಡಬೇಕಾದರೆ ಅದು ಕಿವಿಯವರೆಗೂ ತೆಗೆದುಕೊಂಡು ಹೋಗ್ತಿದ್ದ. ಹಾಗೆ ಆಂಜನೇಯನನ್ನು ಕಿವಿಯವರೆಗೆ ಅಂದರೆ ಒಂದು ಉಪಮಾನ ಕೊಡ್ತಾರೆ ಇಲ್ಲಿ. ಅದು ಸೀತಾನ್ವೇಷಣೆಗೆ ಏನು ಗುಟ್ಟು ಹೇಳಬೇಕನ್ನೋದು ಹೇಳಿ ಆಂಜನೇಯ ರಾಮಚಂದ್ರ ಆಂಜನೇಯನನ್ನು ಲಂಕೆಗೆ ಕಳಿಸಿದ ಅಂತಂದ್ರೆ ಬೇಸಿಕಲಿ ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಹನುಮಾನ್ ವೆಂಟ್ ಟು ಲಂಕಾ ಲೈಕ್ ಅ ಟ್ರೇಸರ್ ಬುಲೆಟ್ ಅಂತ ನಾವು ಆ ಒಂದು ಇದಕ್ಕೆ ಕೇಳಬೇಕು. ಹಾಗಂತಲ್ಲ, ಆದರೂ ಕೂಡ ಒಂದು ಉಪಮಾನ ಕೊಟ್ಟು ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಲಂಕೆಗೆ ಹೋದಾಗ ಇಲ್ಲೊಂದು ಮುಖ್ಯವಾದಂತಹ ಸಂಗತಿ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಇದು ರಾಮಾಯಣದಲ್ಲಿ ಇಲ್ಲ, ಯಾಕೆಂದ್ರೆ ಈ ಕಥೆಯನ್ನು ವಾಲ್ಮೀಕಿಗಳು ರಾಮಾಯಣದಲ್ಲಿ ಹಾಕಿದ್ರೆ ರಸಾಭಾಸ ಆಗ್ತಿತ್ತು. ಅದಕ್ಕೆ ರಸಾಭಾಸ, ಹೀಗಾಗಿ ಈ ಕಾವ್ಯವನ್ನು ಓದ್ಲಿಕ್ಕೆ ಆಗ್ತಿರಲಿಲ್ಲ. ಅಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಗೋಭಿ ಸಮಾನಂದಿತ ರೂಪಸೀತಾ ಅಂತಂದ್ರೆ ಅಲ್ಲಿ ಅಂತಂದ್ರೆ ನೋಡಿ, ಈ ಒಂದು ಮಂತ್ರದಲ್ಲಿ ಎಷ್ಟು ಶ್ಲೇಷ ಭಂಗಿ ಇದೆ. ಸಂಸ್ಕೃತ ಸಾಹಿತ್ಯದ ಒಂದು ಶ್ಲೇಷ ಭಂಗಿ ನಾರಾಯಣ ಪಂಡಿತಾಚಾರ್ಯ ಈ ಒಂದು ಮಂತ್ರದಲ್ಲಿ ತುಂಬುತ್ತಾರೆ. ಅಂತಂದ್ರೆ ಶ್ಲೇಷ ಭಂಗಿ ಅಂತಂದ್ರೆ ಒಬ್ಬ ಪೋಯೆಟ್ನ ಉಪಮಾನಗಳನ್ನು ಹಿಡಿದುಕೊಂಡು ಒಂದು ಪೂರ್ತಿ ಅದರಲ್ಲಿಯೇ ಒಂದು ಕಾಂಟ್ರಾಸ್ಟ್ ಕ್ರಿಯೇಟ್ ಮಾಡಿ ಕ್ಯಾರೆಕ್ಟರ್ದು ಅದು ನಮ್ಮ ಮುಂದೆ ಇಡ್ತಾರೆ. ಶೇಕ್ಸ್ಪಿಯರ್ ಮಾಡ್ತಾ ಇದ್ದ ಹಾಗೆ ಕೆಲವೊಂದು ಅನೇಕ ಅವನ ಗ್ರಂಥಗಳಲ್ಲಿ ಅವನಿಗೆ ಒಂದು ಕಲೆ ಇತ್ತು. ಅದು ಹಾಗೆ ಇಲ್ಲಿ ನಾರಾಯಣ ಪಂಡಿತಾಚಾರ್ಯರು ಆ ಒಂದು ಸಂಸ್ಕೃತ ಸಾಹಿತ್ಯದ ಆ ಒಂದು ಶ್ಲೇಷದ ಕಲೆ ಅವರ ಮುಷ್ಟಿಯಲ್ಲಿತ್ತು. ಹಾಗಾಗಿ ಅದಕ್ಕೆ ಅಭೂತಪೂರ್ವವಾದಂತಹ ಶಬ್ದದ ಪುಂಜ ಹಾಕಿ ನಮ್ಮ ಮುಂದಿಗೆ ಇಡ್ತಾರೆ. ಗೋಭಿಸ್ ಸಮಾನಂದಿತ ರೂಪಸೀತಾ ಸ್ವಪನ್ನಿ ನಿರ್ದಶ ಪಲಾಶಿ ರಾಶಿ. ಇಲ್ಲಿ ರೂಪಸೀತಾ ಅಂತ ಇದೆ. ರಾಮಾಯಣದಲ್ಲಿ ಇಲ್ಲದೇ ಇರೋ ಕಥೆ ಒಂದು ಕೆಲವು ಪುರಾಣಗಳಲ್ಲೂ ಇದೆ, ಮತ್ತೆ ಮಧ್ವವಿಜಯದಲ್ಲೂ ಅದನ್ನು ಹೇಳ್ತಾರೆ. ರಾಮಚಂದ್ರ ಅರಣ್ಯದಲ್ಲಿ ಇರಬೇಕಾದ್ರೆ ಒಂದು ದಿನ ಮನೆಯಲ್ಲಿ ಅವನು ಅಗ್ನಿಹೋತ್ರ ಮಾಡ್ತಾ ಇರಬೇಕಾದ್ರೆ ಇಂದ್ರ ಮತ್ತೆ ಅಗ್ನಿ ಇಬ್ರು ಬಂದು ಪ್ರತ್ಯಕ್ಷರಾಗಿ ರಾಮಚಂದ್ರನಿಗೆ ಹೇಳ್ತಾರೆ, ಭಗವಂತ ನಿನ್ನ ಸೇವೆ ಮಾಡಬೇಕಂತ ಅನ್ಕೊಂಡಿದ್ದೀವಿ. ಈ ಸೀತೆಯನ್ನು ನಾವು ಕರೆದುಕೊಂಡು ಕೈಲಾಸದಲ್ಲಿ ಬಿಡ್ತೀವಿ. ಕೈಲಾಸ ಮಗಮತ್ ಶಿವಾಭ್ಯಾಂ ಅಂತಂದ್ರೆ ಕೈಲಾಸ ಪದಮರ್ಚಿತ ಶಿವಾಭ್ಯಾಂ. ಕೈಲಾಸದಲ್ಲಿ ಶಿವಪಾರ್ವತಿಯರು ಅವಳನ್ನು ಪೂಜೆ ಮಾಡ್ತಾರೆ, ಸೀತೆಯನ್ನು. ನಾವು ಇಲ್ಲಿ ಒಂದು ರೂಪ ಸೀತಾ ಅಂತಂದ್ರೆ ಒಂದು ನಾಟಕ ಸೀತೆಯನ್ನು ನಾವು ನಿನ್ನ ಆಶ್ರಮದಲ್ಲಿ ಬಿಡ್ತೀವಿ. ಅದೇ ಇಂದ್ರನೇ ಸೀತೆಯಾಗಿ ಬಂದ ಅಲ್ಲಿ. ಇದು ರಾಮಾಯಣದಲ್ಲಿ ನಮಗೆ ಬರಲ್ಲ. ಯಾಕೆ ಅಂತಂದ್ರೆ ರಾಮಾಯಣದಲ್ಲಿ ಇದನ್ನು ಹಾಕಿದ್ರು ಅಂತಂದ್ರೆ ನಾನು ಆಗ್ಲೇ ಹೇಳಿದ್ದೆ, ರಸಾಭಾಸ ಆಗಿಬಿಡುತ್ತೆ. ಕಾವ್ಯ ಓದೋರಿಗೆ ಅದು ಮನಸ್ಸಾಗಲ್ಲ. ಆದ್ದರಿಂದಾಗಿ ಅವರು ಹಾಕಲಿಲ್ಲ. ಕೆಲವು ಪುರಾಣಗಳು, ಪದ್ಮಪುರಾಣ ಆಯಿತು, ಆಮೇಲೆ ಬೃಹನ್ನಾರದೀಯ ಪುರಾಣ, ಆಮೇಲೆ ವಿಷ್ಣು ಪುರಾಣದಲ್ಲಿ ಇವು ಕೆಲವು ಕಥೆ ಬರುತ್ತೆ. ಅಲ್ಲಿ ರೂಪ ಸೀತಾ ಅಂತಂದ್ರೆ ಒರಿಜಿನಲ್ ಸೀತೆ ಇರಲಿಲ್ಲ, ಅಲ್ಲಿ ಒಂದು ಬೇರೆ ಸೀತೆ, ಇಂದ್ರನೇ ಸೀತೆಯಾಗಿ ಇದ್ದ ಅಂತ. ನೋಡಿ, ರಾವಣ ಅಪಹಾರ ಮಾಡಿದ್ದು ಗಂಡು ಸೀತೆ. ಇದು ನೋಡಿ ಎಂತ ಅಪಹಾಸ್ಯ. ರಾವಣನಿಗೆ ಅದು ಗೊತ್ತಿಲ್ಲ. ಆಮೇಲೆ ಸ್ವಹನ್ನಿ ನಿರ್ದಗ್ಧ ಪಲಾಶಿ ರಾಶಿ. ಪಲಾಶ ಅಂತಂದ್ರೆ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಪಲಾಶ ಅಂತಂದ್ರೆ ಮಾಂಸ ಭಕ್ಷಣೆ ಮಾಡುವಂತಹ ಆ ರಾಕ್ಷಸರನ್ನು, ಅದೇ ಪಲಾಶಿ ಅಂತಂದ್ರೆ ಗಿಡಗಳು ಆಯಿತು, ಆ ಪಲಾಶ ಅಂತಂದ್ರೆ ಮಾಂಸ ಭಕ್ಷಣೆ ಮಾಡುವ ರಾಕ್ಷಸರನ್ನು ಆಯಿತು. ರಾಶಿ ಆಗಿ ಹನುಮಂತ ಅದೇ ಹೇಳಿದಲ್ಲ, ಸೀತಾನ್ವೇಷಣೆಗೆ ಹೋದಾಗ ಅವನ ಅರ್ಧ ಸೈನ್ಯವನ್ನು ಹನುಮಂತನೇ ಮುಗಿಸಿಬಿಟ್ಟಿದ್ದ. 3ನೇ ಒಂದು ಅಂಶ ಸೈನ್ಯ, ಒಂದು ಭಾಗ ಹನುಮಂತನೇ ಕೊಂದಿದ್ದ. ಅತ್ಯಂತ ಅಭೂತಪೂರ್ವಕವಾಗಿ ಅವರು ಈ ಶ್ಲೋಕದಲ್ಲಿ ಆ ಸೀತಾನ್ವೇಷಣೆ ಬಗ್ಗೆ ನಮ್ಮ ಮುಂದೆ ಇಡ್ತಾರೆ. ಇಲ್ಲಿ ಗೋಭಿಸ್ ಸಮಾನಂದಿತ ರೂಪ ಸೀತಾ. ಅಲ್ಲ, ಸೀತೆಗೆ ಏನು ದುಃಖ ಆಗಿತ್ತ? ಹನುಮಂತ ಬಂದ ಸೀತೆಗೆ ಸಂತೈಸಿದ ಅಂತಂದ್ರೆ ಸೀತೆ ಏನು ದುಃಖ ಆಗಿದ್ಲ? ಸೀತೆಗೆ ದುಃಖ ಇಲ್ಲ. ಆದರೆ ಈ ರೂಪ ಸೀತೆ ಏನಿದ್ಲಲ್ಲ, ಆ ರೂಪ ಸೀತೆಗೋಸ್ಕರ ಇದು ಒಂದು ನಾಟಕ ಮಾಡಿದ್ದ. ಇದು ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲೂ ಹೇಳ್ತಾರೆ. ಆಮೇಲೆ ನಿಮಗೆ ನಾನು ಹೇಳಿದಾಗೆ ಪುರಾಣಗಳಲ್ಲೂ ಈ ಕಥೆ ಬರುತ್ತೆ. ಅಲ್ಲಿ ಯಾಕೆ ಇಂದ್ರ ಬಂದ, ಇಂದ್ರನೇ ಯಾಕೆ ಸೀತೆಯಾಗಿ ಇದ್ದ ಅಂತ. ಸ್ವನಗ್ನಿ ನಿರ್ದಗ್ಧ ಪಲಾಶಿ ರಾಶಿ ಅದು ಹೇಳಿದ್ದೆ ನಾನು. ಪಲಾಶ ಎಲ್ಲ ಗಿಡ, ಅಶೋಕವನವನ್ನು ಪುಡಿ ಮಾಡಿದ್ದ. ಅಶೋಕವನವನ್ನು ಪೂರ್ತಿಯಾಗಿ ಪುಡಿ ಮಾಡಿ ಇರೋ ಬರೋ ರಾಕ್ಷಸರನ್ನು ಎಲ್ಲ ಸಂಹಾರ ಮಾಡಿ ಹನುಮಂತ ಆಮೇಲೆ ರಾವಣನ ಮುಂದೆ ಹೋಗ್ತಾನೆ. ಲಂಕಾಪುರವನ್ನು ಸುಟ್ಟಿತ ಕೂಸು, ಲಂಕೆಯನ್ನು ಪೂರ್ತಿ ಸುಟ್ಟು ಬಿಡ್ತಾನೆ.
ಅಹೋ ಹನುಮನ್ನವ ವಾರಿದಾಸೌ ತೀರ್ಣಾಂಬುದೇ ವಿಷ್ಣು ಪದೇ ನಮಾಮ ಅಂತಂದ್ರೆ ಈ ಒಂದು ಸೀತಾನ್ವೇಷಣೆ ಮಾಡಿ ಸೀತೆಯ ಸಂದೇಶ, ರಾಮನ ಸಂದೇಶ ತಗೊಂಡು ಹೋದ, ಮತ್ತೆ ಸೀತೆಯ ಸಂದೇಶವನ್ನು ತಗೊಂಡು ರಾಮಾರ್ಪಣ ಮಾಡಿದ, ರಾಮನಿಗೆ ಅರ್ಪಣೆ ಮಾಡಿದ. ಅಂತಹ ಅದ್ಭುತವಾದಂತಹ ಕೆಲಸ, ಅದ್ಭುತವಾದಂತಹ ಕರ್ಮ ಹನುಮಂತ ಮಾಡಿದ. ಆಗ ಅದೇ ನಾವು ಸುಂದರಕಾಂಡದಲ್ಲಿ ನೋಡ್ತೇವೆ. ಕೊನೆಗೆ ರಾಮಂ ಸುರೇಶ್ವರಂ ಗಣ್ಯ ಗುಣಾಭಿರಾಮಂ ಸಂಪ್ರಾಪ್ಯ ಸರ್ವ ಕಪಿವೀರವರೈ ಸಮೇತ ಚೂಡಾಮಣಿಂ ಪವನಜಃ ಪದಯೋ ನಿಧಾರ್ಯ ಸರ್ವಾಂಗೈ ಸ್ಮರತ ಭಕ್ತ್ಯ ಅಂತಂದ್ರೆ ಅವನಿಗೆ ಸಹಭೋಗನೆ ಕೊಟ್ಟ, ಅಂದ್ರೆ ಬ್ರಹ್ಮ ಪದವಿಯನ್ನೇ ಕೊಟ್ಟ ರಾಮಚಂದ್ರ. ಅವನನ್ನು ಅಪ್ಪಿ ಹಿಡಿದು ನೀನು ಮಾಡಿರುವಂತಹ ಕೆಲಸ ಅಭೂತಪೂರ್ವವಾದ ಕೆಲಸ. ಪ್ರಾಯ ನೀನು ಇರ್ಲಾರ್ದೇ ಇದ್ರೆ ನನಗೆ ನನ್ನ ಸಂದೇಶ ಸೀತೆಗೆ ನಾನು ಕಳಿಸ್ಲಿಕ್ಕಾಗ್ತಿರ್ಲಿಲ್ಲ ಅಂತ ಹೇಳಿ ಅಷ್ಟು ಭಗವಂತ ಅವನನ್ನು ಅಪ್ಪಿ ಹಿಡಿದು ಅವನಿಗೆ ಬ್ರಹ್ಮ ಪದವಿಯೇ ಕೊಟ್ಟ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಶ್ಲೇಷ ಭಂಗಿಯಲ್ಲೇ ಹೇಳ್ತಾರೆ. ಜ್ವಾಜ್ವಲ್ಲ ಮಾನೋಜ್ವಲ ರಾಘವಾಗ್ನ ಚಕ್ರೇಶ ಸುಗ್ರೀವಸ ಯಾವ ಜೂಕೆ ಅಂತ. ಇಲ್ಲಿ ಮುಖ್ಯವಾಗಿ ಹೇಳ್ತಾರಂತಂದ್ರೆ ಈ ರಾಕ್ಷಸ ಸಂಹಾರ ಯಜ್ಞದಲ್ಲಿ ಹನುಮಂತ ಒಬ್ಬ ಹೋತ್ರನಾಗಿ ನಿಂತ. ಹೋತ್ರ ಅಧ್ವರಿ ಅಂತ ಎರಡು ವೈದಿಕ ಯಜ್ಞದಲ್ಲಿ ಬರುತ್ತೆ. ಹೋತ್ರ ಅಂತಂದ್ರೆ ಈಗಿನ ಯಜ್ಞದಲ್ಲಿ ಅದಿಲ್ಲ. ಹೋತ್ರ ಅಂತಂದ್ರೆ ಋಗ್ವೇದದ ಪುರೋಹಿತರಿಗೆ ಹೋತ್ರ ಅಂತ ಹೇಳ್ತಾರೆ. ಮಂತ್ರ ಅನ್ನೋರಿಗೆ ಹೋತ್ರ ಅಂತಲ್ಲ, ಋಗ್ವೇದದ ಮಂತ್ರವನ್ನು ಯಾರು ಹೇಳ್ತಾರೆ ಅವನು ಹೋತ್ರ. ಆಮೇಲೆ ಅಧ್ವರಿ ಅಂತಂದ್ರೆ ಯಜುರ್ವೇದ ಮಂತ್ರ ಹೇಳೋರು. ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ, ಈಗ ನಾನು ಹೋಮ ಮಾಡ್ತಾ ಇರ್ತೇನೆ, ಹೋಮ ಮಾಡಬೇಕಾದ್ರೆ ಅಗ್ನಿಗೆ ಪ್ರಾರ್ಥನೆ ಮಾಡ್ತೇನೆ. ಅಗ್ನಿಮೀಳೆ ಪುರೋಹಿತಂ ದೇವಸ್ಯ ಮೃತ್ಯುಜಂ ಅಂತ ಹೇಳಿದಾಗ ಅವನು ಯಾರು ಅಧ್ವರಿ ಇರ್ತಾನಲ್ಲ ಅವನು ಅಗ್ನಿಯೇ ಸ್ವಹ ಅಗ್ನಿಯೇ ಇದನ್ನ ಮಮ ಅಂತ ಅವನು ಆಹುತಿ ಕೊಡಬೇಕು. ಹಾಗೆ ಒಂದು ಈ ರಾಮಚಂದ್ರನ ಈ ಏನು ರಾಕ್ಷಸ ಸಂಹಾರ ಯಜ್ಞದಲ್ಲಿ ಹನುಮಂತ ಒಂದು ಅಧ್ವರಿಯಾಗಿ ಸೇವೆ ಮಾಡಿದ ಅಂತ ಹೇಳ್ತಾರೆ. ಆ ಒಂದು ಯಜ್ಞಕ್ಕೆ ಹನುಮಂತನೇ ಅಧ್ವರಿಯಾದ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿಂದ ಸೀತೆಯನ್ನು ಕರೆದುಕೊಂಡು ಬಂದರು, ಅಯೋಧ್ಯೆಗೆ ಬಂದರು. ಅಲ್ಲಿ ಪಟ್ಟಾಭಿಷೇಕ ಆಯಿತು. ಪಟ್ಟಾಭಿಷೇಕ ಆದಾಗ ಒಂದು ಏನಾಗತ್ತೆ ಅಂತಂದ್ರೆ, ರಾಮಚಂದ್ರನ ಪೂಜೆ ಮಾಡಬೇಕಾದ್ರೆ ಅಂಜನೇಯ ಹೂ ತರ್ತಿದ್ದ ಅಂತೆ. ಅಂತಂದ್ರೆ ಎಷ್ಟು ಅವನು ಒಂದು ಕೇರ್ಫುಲ್ ಆಗಿ ಹೂ ತರ್ತಿದ್ದ ಅಂತಂದ್ರೆ ಬಹಳ ಜೋಕೆಯಿಂದ ಹೂ ತರ್ತಿದ್ದ ಅವನು. ಆ ಹೂವಿಗೆ ಉಸಿರು ತಾಗಬಾರದು. ಯಾಕಂತಂದ್ರೆ ನಾವು ನಮ್ಮ ಪೂಜೆಯಲ್ಲಿ ಯಾವುದೇ ಸಾಮಗ್ರಿಗಳನ್ನು ತರಬೇಕಾದ್ರೆ ಹೂ ಆಯ್ತು, ತುಳಸಿ ಆಯ್ತು, ಅದಕ್ಕೆ ನಮ್ಮ ಉಸಿರು ಕೂಡ ತಾಗಬಾರದು. ಅದು ಇಲ್ಲಾಂದ್ರೆ ಮಲಿನ ಆಗಿಬಿಡುತ್ತೆ. ಹಾಗೆ ಅವನಿಗೆ ಆಂಜನೇಯನಿಗೆ ಎಲ್ಲ ಕಪಿಗಳು ಎಲ್ಲರ ಸಹಾಯಕ್ಕೆ ಅದೇನು ಒಂದು ಸಂಜೀವನಿ ಪರ್ವತವನ್ನು ತಂದಿದ್ದ ಅಲ್ಲ, ಅವನಿಗೆ ಆ ಸಂಜೀವನಿ ಪರ್ವತ ತರಬೇಕಾದ್ರೆ ಆಯಾಸ ಆಗಿರಲಿಲ್ಲ ಅಂತೆ. ಈ ಹೂವನ್ನು ತಂದು, ಮಲಿನವಾಗದಂತಹ ಹೂವನ್ನು ತಂದು ರಾಮನಿಗೆ ಸಮರ್ಪಣೆ ಮಾಡುವುದು ಬಹಳ ಒಂದು ಎಚ್ಚರದಿಂದ ಹನುಮಂತ ಮಾಡಿದ ಅಂತ. ಅದು ನೋಡಿ, ಒಂದೇ ಶ್ಲೋಕದಲ್ಲಿ ಶಾಮ್ಯಂ ಸ್ಥಿತಾಸ್ಮ ಪೃಥುದೀರ್ಘ ಹಸ್ತಂ ಸರೋಜನೇತ್ರಂ ಗಜರಾಜಯತ್ರಂ ಅಂತ ಹೇಳಿ ಹನುಮಂತನ ಪೌರುಷ ಮತ್ತೆ ರಾಮನ ಭಕ್ತಿ ಒಂದು ಕಾಂಟ್ರಾಸ್ಟ್ ಏನಿದೆ ಅಲ್ಲ, ಅದು ಒಂದೇ ಶ್ಲೋಕದಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳಿದರು. ಅದು ರಾಮಚಂದ್ರನಿಗೆ ಅವನು ತಂದು ಹೂ ಕೊಡ್ತಿದ್ದ. ಆಮೇಲೆ ಏನಾಯ್ತು ಅಂತಂದ್ರೆ, ಪಟ್ಟಾಭಿಷೇಕ ಆದ ಸಮಯದಲ್ಲಿ ರಾಮಚಂದ್ರ ಎಲ್ಲರಿಗೂ ಪಾರಿತೋಷಿಕಗಳನ್ನು ಕೊಡ್ತಾನೆ. ಅಂದ್ರೆ ರಿಟರ್ನ್ ಗಿಫ್ಟ್. ಯಾರ್ಯಾರು ಅವನ ಪಟ್ಟಾಭಿಷೇಕಕ್ಕೆ ಬಂದಿದ್ದರೂ ಅವರಿಗೆಲ್ಲರಿಗೂ ಅವನು ರಿಟರ್ನ್ ಗಿಫ್ಟ್ ಕೊಡ್ತಾನೆ, ಪಾರಿತೋಷಕಗಳನ್ನು. ಆ ಪಾರಿತೋಷಕಗಳನ್ನು ಕೊಡಬೇಕಾದ್ರೆ ಹನುಮಂತನಿಗೆ ಏನು ಕೊಡಬೇಕು? ಹನುಮಂತ ಮಾಡಿರುವ ಕೆಲಸ, ಆಂಜನೇಯ ಮಾಡಿರುವ ಕೆಲಸ ಏನಿದೆ? ರಾಮರಾಜ್ಯದಲ್ಲಿ ಆಂಜನೇಯ ಬೇಕಾದ್ದು ಕೇಳಬಹುದಿತ್ತು ರಾಮನಿಗೆ, ಅದನ್ನು ಧಾರೆ ಎರೆದು ಕೊಡುತ್ತಿದ್ದ. ಆದರೆ ಈ ಮಾತು ಈ ಕಥೆ ರಾಮಾಯಣದಲ್ಲೂ ಇದೆ, ಮತ್ತೆ ಮಧ್ವಯುಜದಲ್ಲೂ ಹೇಳ್ತಾರೆ. ರಾಮಸ್ಯ ವಾಣ್ಯ ಮಣಿಮಂಜುಮಾಲ ವ್ಯಾಜೇನ ದೀರ್ಘಾಂ ಕರುಣಾಂ ಬಬಂಧ ಅಂತ. ಸೀತೆಗೆ ಒಂದು ಮುತ್ತು ರತ್ನ ಇಳಿರುವಂತಹ ಒಂದು ಹಾರ, ನೆಕ್ಲೆಸ್ ಒಂದು ರಾಮಚಂದ್ರ ಕೊಟ್ಟಿದ್ದ. ಅದೇ ಸೀತೆ ಏನ್ ಮಾಡ್ತಾಳೆ ಅಂತಂದ್ರೆ ರಾಮಚಂದ್ರನ ಮುಖ ನೋಡ್ತಾಳೆ. ಆಗ ರಾಮ ಕಣ್ಣು ಸೊನ್ನೆ ಮಾಡಿದಾಗ ಸೀತೆ ಆ ರತ್ನದ ಒಂದು ಹಾರ ಏನಿದೆ ಅದು ಆಂಜನೇಯನ ಕೊರಳಿಗೆ ಕಟ್ಟಿದಳು ಅಂತ ಇಲ್ಲಿ ಹೇಳ್ತಾರೆ. ವ್ಯಾಜೇನ ದೀರ್ಘಾಂ ಕರುಣಾಂಬ ಬಂಧ, ಅದು ಬರೀ ನವರತ್ನದ ಹಾರ ಅಲ್ಲ, ಅದು ಲಕ್ಷ್ಮೀನಾರಾಯಣರ ಅನನ್ಯ ಅನಂತ
ಕಾರುಣ್ಯ ಅದರಲ್ಲಿ ಇತ್ತು. ಆ ಹನುಮಂತನನ್ನು ಹರಿಸಿದರು. ಆ ಹನುಮಂತನ ತಲೆಯ ಮೇಲೆ ಕೈ ಇಟ್ಟು ನಿನಗೆ ನಾನು ಬ್ರಹ್ಮ ಪದವಿಯನ್ನೇ ಕೊಟ್ಟಿದ್ದೇನೆ. ಬ್ರಹ್ಮ ಪದವಿ ಅದಕ್ಕಿಂತ ಇನ್ಯಾವುದಿದೆ ಪದವಿ? ಅದಕ್ಕಿಂತ ದೊಡ್ಡ ಯಾವ ಪದವಿ ಇದೆ ಅಂತ ಪಂಡಿತಾಚಾರ್ಯರು ಹೇಳ್ತಾರೆ. ಆಮೇಲೆ ಕೊನೆಗೆ ಅವರು ಅಂಜನೇಯನ ಕಥೆ ಅಥವಾ ರಾಮನ ಕಥೆಯನ್ನು ಅವರು ಮುಗಿಸ್ತಾರೆ. ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ, ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಮಾಮಿ ನಾಥೇತಿ ನಮನ್ಸರೇಮಿ. ರಾಮಚಂದ್ರ ಮತ್ತು ರಾಮಾಯಣ ಹನುಮಂತನ ಕಥೆಯನ್ನು ನಾರಾಯಣ ಪಂಡಿತಾಚಾರ್ಯ ಇಲ್ಲಿಗೆ ಮುಗಿಸ್ತಾರೆ. ಈಗಲೂ ಕೂಡ ಹನುಮಂತ ರಾಮನಾಮ ಹೇಳ್ತಾ ಕಿಂಪುರುಷ ಖಂಡದಲ್ಲಿ ಇನ್ನೂ ಇದ್ದಾನೆ, ಇನ್ನೂ ಅವತಾರ ಸಮಾಪ್ತಿ ಮಾಡಿಲ್ಲ. ಅಂತಹ ರಾಮನ ಚರಿತ್ರೆಯನ್ನು ಕೆಲವೊಂದು ಮಂತ್ರಗಳಲ್ಲಿ, ಕೆಲವೊಂದು ಶ್ಲೋಕಗಳಲ್ಲಿ ಅವರು ಅದನ್ನು ಪೋಣಿಸಿ ಕಟ್ಟಿ ನಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡಿದರು. ಅದರಲ್ಲಿ ಕೆಲವು ನಾನು ನಿಮ್ಮ ಮುಂದೆ ನಿವೇದಿಸಿಕೊಂಡೆ. ಅಂತಂದರೆ ಇಲ್ಲಿ ಮುಖ್ಯವಾಗಿ ಅದೇ ಹೇಳಿದೆ, ಹನುಮಂತನ ಪೌರುಷ ಮತ್ತು ರಾಮನ ಭಕ್ತಿ, ರಾಮನ ಮೇಲೆ ಇರುವ ಭಕ್ತಿ. ಮುಂದೆ ರಾಮಾವತಾರ, ರಾಮನ ಕಥೆ, ಕೃಷ್ಣನ ಕಥೆ ಮುಗಿಸಿ ನಾವು ಇವತ್ತು ಭೀಮನ ಕಥೆಗೆ ಪ್ರವೇಶ ಮಾಡಿ ಇವತ್ತಿನ ಚಿಂತನೆ ಮುಗಿಸೋಣ. ಭೀಮನ ಅವತಾರ ಅಂತಂದರೆ ಕೃಷ್ಣನ ಕಥೆ, ಮಹಾಭಾರತದ ಕಥೆ. ಏನಾಯಿತು ಅಂತಂದರೆ ತಸ್ಸೈವ ವಾಯೋರ್ ಅವತಾರಮೇನಾಂ ಸಂತೋದ್ವಿತೀಯಂ ಪ್ರವದಂತಿ ಭೀಮಂ ಸಸ್ಪ್ರನ್ನಯಂ ಪ್ರೀತಿ ಮತಾನಿಲೇನ ನರೇಂದ್ರಕಾಂತ ಸುಶಿವೇತ್ರ ಕುಂತಿ. ಇಲ್ಲಿ ದೇವತೆಗಳ ಮಂತ್ರ ಆಹ್ವಾನದಿಂದ 3 ದೇವತೆಗಳೇ ಹುಟ್ಟಿದರು. ಯಮನೇ ಧರ್ಮನಾಗಿ ಬಂದ, ವಾಯು ಪ್ರಾಣತತ್ವನೇ ಭೀಮನಾಗಿ ಬಂದ, ಮತ್ತು ಇಂದ್ರನೇ ಅರ್ಜುನನಾಗಿ ಬಂದ. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ ಧರ್ಮರಾಜ ಧರ್ಮಪುತ್ರ, ಧರ್ಮನೂ ಹೌದು ಧರ್ಮಪುತ್ರನೂ ಹೌದು, ವಾಯುನೂ ಹೌದು ವಾಯುಪುತ್ರನೂ ಹೌದು ಭೀಮನಾಗಿ. ಆಮೇಲೆ ಅರ್ಜುನ ಇಂದ್ರಪುತ್ರನೂ ಹೌದು ಇಂದ್ರನೂ ಹೌದು. ಅವರೇ ಬಂದ್ರಿ. ಇಲ್ಲಿ ಬೇರೆ ಕಡೆ ಹಾಗೆಲ್ಲ ಆಗಲ್ಲ, ಬೇರೆ ಕಡೆ ಬೇರೆ ಥರದ ಆಗತ್ತೆ. ಇಲ್ಲಿ ಮಹಾಭಾರತದಲ್ಲಿ 3 ದೇವತೆಗಳು ಅವತಾರ ಆಯಿತು. ಅವರು ಧರ್ಮಪುತ್ರನೂ ಹೌದು, ವಾಯುಪುತ್ರನೂ ಹೌದು, ಮತ್ತು ಇಂದ್ರಪುತ್ರನೂ ಹೌದು. ಧರ್ಮ ಭೀಮ ಮತ್ತು ಇವನು ಅರ್ಜುನ ಕುಂತಿಯಲ್ಲಿ ಜನಿಸಿದರು. ಆಮೇಲೆ ಇಲ್ಲೊಂದು ಮಾತು ಹೇಳ್ತಾರೆ. ಇಲ್ಲಿ ಮಹಾಭಾರತದಲ್ಲಿ ನಮಗೆ ಕೆಲವೊಂದು ಸ್ಪಷ್ಟವಾಗಿ ಮಾತು ಸಿಗಲ್ಲ. ಮಹಾಭಾರತದಲ್ಲಿ ಏನು ಹೇಳ್ತಾರೆ ಅಂತಂದರೆ ದೇವತೆಗಳು ಅಂತಂದರೆ ಕುಂತಿ ದೇವತೆಗಳಿಗೆ ಪ್ರಾರ್ಥನೆ ಮಾಡಿದಳು, ದೇವತೆಗಳು ಬಂದು ಕುಂತಿಗೆ ಆಶೀರ್ವಾದ ಮಾಡಿದರು. ಕುಂತಿಗೆ ಆಶೀರ್ವಾದ ಮಾಡಿ ಮಕ್ಕಳಾದರು ಅಂತ. ಅಂದರೆ ಅಂಗಸ್ಪರ್ಶದಿಂದ ಅಥವಾ ಅಂಗ ಸಂಪರ್ಕದಿಂದ ಮಕ್ಕಳಾದರೂ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಲ್ಲ ಅಲ್ಲಿ. ಅಂತಂದರೆ ನಾವು ಅದನ್ನು ತಿಳ್ಕೋಬೇಕು, ಎರಡೂ ಕರೆಕ್ಟು. ದೇವತೆಗಳ ಅನುಗ್ರಹ ಮತ್ತು ಅಂಗಸ್ಪರ್ಶದಿಂದ ಪಾಂಡವರ ಜನನ ಅಂತಂದರೆ ಮುಖ್ಯವಾಗಿ ಅವರ 3 ಜನನ ಆಯಿತು. ಇಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ದೇವತೆಗಳು ಬಂದು ಕುಂತಿಯ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದರು, ಮಕ್ಕಳಾಯಿತು ಅಂತ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ಅದೇ ಪ್ರಾಣತತ್ವ ಭೀಮನಾಗಿ ಅವತಾರ ಮಾಡಿದ. ಯಾಕೆ ಅಂತಂದರೆ ಭಾರತ ಅಂತಂದರೆ ಭೀಮ ಅಂದರೆ ವಾಯುದೇವರೇ, ಭಾರತ ಅಂತಂದರೆ ವಾಯುದೇವರೇ. ಐತರೇಯ ಬ್ರಾಹ್ಮಣದಲ್ಲಿ ಹೇಳ್ತಾರೆ. ಯಾಕೆ ಅಂತಂದರೆ ವಾಯು ಅಂತಂದರೆ ಅದು ಭರತ ಅಂತಂದರೆ ವಾಯುನೇ, ಅದು ಒಂದು ವೈದಿಕ ನಾಮಧೇಯ. ಭರತ ಶಬ್ದಕ್ಕೆ ವಾಯು ಅಂತ ಕೂಡ ಐತರೇಯ ಬ್ರಾಹ್ಮಣ ಹೇಳುತ್ತೆ. ಆಮೇಲೆ ಇದು ಯಾಕೆ ವಾಯುದೇವರು ಭರತರು ಅಂತಂದರೆ ಭಗವಂತನಲ್ಲಿ ಭಕ್ತಿ ಭರಿತವಾಗಿರುವವನು ಭರತ ಶಬ್ದಕ್ಕೆ ವಾಯು ಅಂತ ನಾನು ಹೇಳಿದ್ದೆ. ಅದಕ್ಕೆ ನೋಡಿ, ಭರತ ಅಂತಂದರೆ ಜ್ಞಾನ ರೂಪ ಮತ್ತು ಆನಂದ ರೂಪ, ಇವು ಎರಡೂ ಕೂಡ ಭಗವಂತನದಲ್ಲಿ ಮುಖ್ಯವಾಗಿ ಸಮನ್ವಯ ಆಗಿ ನಮಗೆ ಕಾಣಿಸುತ್ತೆ. ಇದು ಅನನ್ಯವಾಗಿ ಭೀಮಸೇನನ ಸೇವೆ, ಅನನ್ಯವಾಗಿ ಭಗವಂತನ ಸೇವೆ ಭೀಮಸೇನನು ಮಾಡಿದ. ಅಲ್ಲಿ ಅದಕ್ಕೆ ಆಚಾರ್ಯರು ಒಂದು ಯಮಕ ಭಾರತದಲ್ಲಿ ಏಕಾಕ್ಷರ ಶ್ಲೋಕ ಮಾಡಿದ್ದಾರೆ. ಭಾಭಾ ಭಾಭಾ ಭಾ ಭಾಭಾ ಭಾಭಾ ಭಾ ಅಂತಾನೆ ಏಕಾಕ್ಷರ ಶ್ಲೋಕ. ಇದು ಬರೀ ಭಕಾರ ಹಾಕಿ ಮಾಡಿದ್ದು. ಅಂತಂದರೆ ಅದಕ್ಕೆ ನರಹರಿ ತೀರ್ಥರು ಯಮಕೆ ಭಾರತಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಹೇಳ್ತಾರೆ, ಇದು ಸರ್ವ ಶಬ್ದವಾಚ್ಯ, ಆಮೇಲೆ ಸರ್ವ ಅಕ್ಷರ ವಾಚ್ಯ. ಇದು ಅಂತಂದರೆ ಎವ್ರಿ ವರ್ಡ್ ಇನ್ ದಿಸ್ ವರ್ಲ್ಡ್ ಈಸ್ ಎಪಿಥೆಟ್ ಆಫ್ ಗಾಡ್. ಏನು ನಮಗೆ ಐತರೇ ಹೇಳುತ್ತೆ, ಹಾಗೆ ಅದು ಕೂಡ ಇಲ್ಲಿ ಎಲ್ಲ ಶಬ್ದವೂ ಕೂಡ ಆ ಭಗವಂತನಲ್ಲೇ ಸಮನ್ವಯ ಮಾಡಿ ನಮಗೆ ತೋರಿಸಿಕೊಡ್ತಾರೆ. ಭಾ ಅಂತಂದರೆ ಸರ್ವವರ್ಣ, ಆಮೇಲೆ
ಸರ್ವ ಪದದ ಸಮನ್ವಯ ಮಾಡಿ ಆಚಾರ್ಯರು ಯಮಕ ಭಾರತದಲ್ಲಿ ಅದನ್ನು ಹಾಕ್ತಾರೆ, ಏಕಾಕ್ಷರ ಶ್ಲೋಕ. ಇಲ್ಲಿಗೆ ನಾವು ಇವತ್ತು 2 ಅವತಾರಗಳು ಅಂತಂದ್ರೆ ಇನ್ನೂ ಭೀಮಸೇನ ಅವತಾರ ನಾನು ಮುಗಿಸಿಲ್ಲ. ನಾಳೆ ಇದೆ ಭೀಮಸೇನ ಅವತಾರ. ನಾಳೆ ಇನ್ನೂ 1ನೇ ಸರ್ಗ ಅಂತಂದ್ರೆ ಭೀಮಸೇನ ಅವತಾರ ಮುಗಿಸಿ ನಾನು 2ನೇ ಸರ್ಗಕ್ಕೆ ನಾಳೆಯಿಂದ ಪ್ರವೇಶ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಮಧ್ವ ವಿಜಯದ ಚಿಂತನೆ ಮುಗಿಸ್ತಾ ಇದ್ದೇನೆ. ಯಥಾಶಕ್ತಿ ಆ ಮಧ್ವ ವಿಜಯದಲ್ಲಿ ಪ್ರತಿಪಾದ್ಯರಾದ ಆಚಾರ್ಯ ಮಧ್ವರು ಮತ್ತು ಅವರ ಅಂತರ್ಯಾಮಿಯಾದ ಆ ನಾರಾಯಣನಲ್ಲಿ ಸಮರ್ಪಣೆ ಮಾಡ್ತಾ ಇವತ್ತಿನ ಚಿಂತನೆ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ಸ್ವಸ್ತಿ. ಅಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಃ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ತತ್ಮಹ್ಯಃ ಪುನಃ ಪುನಃ ಕರ್ಮನ್ಯಾಸೋ ಹರಾದೇವ ವಿಷ್ಣು ತೃಪ್ತಿಕರ ಸದಾ ಯತ್ಸರ್ವಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಪ್ರಿಯತಾಂ ಪ್ರೀತಯೇ ವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು. ಹರಿ ಓಂ ಹರಿ ಓಂ ಹರಿ ಓಂ ಸ್ವಸ್ತಿ.